ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ. ಇವತ್ತು ನಾನು ನಿಮಗೆ ನಂದು ಸ್ಯಾರಿ ಕಲೆಕ್ಷನ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಆಲ್ಮೋಸ್ಟು ನಂದು ಕಮೆಂಟ್ ಬಾಕ್ಸಲ್ಲಿ ಬರ್ತಾ ಇದ್ದಿದ್ದು ಸ್ಯಾರಿ ಕಲೆಕ್ಷನ್, ಜ್ಯುವೆಲರಿ ಕಲೆಕ್ಷನ್ ತೋರಿಸಿ ಅಂತ. ಬಟ್ ಒಂದಷ್ಟು ಸ್ಯಾರಿಗಳು ಅಂದರೆ ಬೇರೆಯವ್ರಿಗೆ ಕೊಟ್ಬಿಡೋದಲ್ಲ, ಅಂದರೆ ನನ್ನ ತಂಗಿ ಮತ್ತು ನಮ್ಮ ಅತ್ತೆಯವರೆಲ್ಲ ಹಾಕೋತಾ ಇರ್ತಾರಲ್ವ, ಸೊ ಹಾಗಾಗಿ ಅಲ್ಲಿ ಒಂದೆರಡು ಸೇರ್ಕೊಬಿಟ್ಟಿದ್ದು, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಇವಾಗಲೂ ಕೂಡ ಒಂದು 4 ಸೀರೆ ಮಿಸ್ ಆಗಿಬಿಟ್ಟಿದೆ. ಇರೋ ಅಷ್ಟು ಸ್ಯಾರಿನ ತೋರಿಸ್ತೀನಿ. ಆಮೇಲೆ ಇನ್ನೊಂದು, ನನಗೆ ಸ್ಯಾರಿ ಅಂದರೆ ಇಷ್ಟ, ಬಟ್ ಜಾಸ್ತಿ ನಾನು ವೇರ್ ಮಾಡಲ್ಲ, ಸೊ ಹಾಗಾಗಿ ನಾನು ಜಾಸ್ತಿ ಸ್ಯಾರಿನ ತೊಗೊಂಡಿಲ್ಲ. ಆಮೇಲೆ ಕಾಸ್ಟ್ಲಿ ಸ್ಯಾರಿನೂ ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ. ನನ್ನ ಬಜೆಟ್ಗೆ ಮತ್ತು ನನಗಿಷ್ಟ ಆಗೋ ಅಂಥ ಕಲರ್ಸು, ನನಗೆ ಬೇಕಾಗಿರೋ ಅಂಥ ಸ್ಯಾರಿ ಮಾತ್ರ ತೊಗೊಂಡಿರೋದು. ಯಾಕೆಂದರೆ ಎಲ್ಲೇ ಹೋದ್ರೂ ಜಾಸ್ತಿ ನಾನು ಸ್ಯಾರಿನ ವೇರ್ ಮಾಡೋಲ್ಲ. ನಿಮಗೆ ಗೊತ್ತು, ಡ್ರೆಸ್ನೇ ವೇರ್ ಮಾಡೋದು ಬೇಗ ಆಗುತ್ತೆ ಒಂದು, ಆಮೇಲೆ ಕಂಫರ್ಟಬಲ್ ಆಗಿರ್ಬೋದು. ಸ್ಯಾರೀಲಿ ನನಗೆ ಕಂಫರ್ಟಬಲ್ ಆಗಿರೋದಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ನಾನು ಜಾಸ್ತಿ ಸ್ಯಾರಿನ ತೊಗೊಳ್ಳಲ್ಲ. ನಾನು ಎಷ್ಟು ತೊಗೊಂಡಿದ್ದೀನಿ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನೋಡಿ. ನಮ್ಮ ಮಕ್ಕಳು ಕೂಡ ಅಂದರೆ ಇಬ್ಬರು ನನ್ನ ಮಕ್ಕಳು ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ಇವನು ನಮ್ಮ ಅಕ್ಕನ ಮಗ, ಇವನು ನನ್ನ ಮಗ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನೋಡಿ ನಾವು ಮಾಡ್ತೀವಿ ಅಂದ್ಕೊಂಡು ಬಂದಿದ್ದಾರೆ ಅಷ್ಟೇ. ಮೊದಲು ನಾನು ನಂದು ಮದುವೆ ಸ್ಯಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇದು ಬಂದು ನಂದು ಧಾರೆ ಸ್ಯಾರಿ, ಮೆರೂನ್ ಕಲರ್ದು, ಫುಲ್ಲು ಮೈದಾನ, ಮತ್ತು ಬಾರ್ಡ್ರೂ ಸೇಮ್ ಅದೇ ಕಲರೇ ಇರೋದು. ಆದರೆ ಬ್ಲೌಸು ಮತ್ತು ಸೆರಗ್ ಬಂದು ಗ್ರೀನ್ ಕಲರ್ ಇರೋದು. ಅಂದರೆ ವೇರ್ ಮಾಡಿದ್ವಿ ಅಲ್ವಾ, ಅದಕ್ಕೋಸ್ಕರ ಉಲ್ಟಾ ಮಡಚಿ ಇಟ್ಟಿರೋದು ಅಷ್ಟೇ. ತೋರಿಸ್ತೀನಿ ರೀ. ಜಾಸ್ತಿ ಒಂದೊಂದು ಸೀರೆನೂ ಬಿಚ್ಚಿ ತೋರಿಸಿದ್ರೆ ಟೈಮ್ ಆಗಿಬಿಡುತ್ತೆ. ಅಂದರೆ ಎಲ್ಲ ಸ್ಯಾರಿನೂ ಇದೇ ಥರನ ಮಾಡಿಲ್ಲ, ಒಂದೆರಡು ಸ್ಯಾರಿ ಮಾತ್ರ ಈ ಥರ ಮಡಚ್ಬಿಟ್ಟಿದ್ದೀವಿ. ಇದು ನಂದು ರಿಸೆಪ್ಷನ್ ಸ್ಯಾರಿ. ಇದು ಕೂಡ ಅಂದರೆ ಎಷ್ಟು ಪ್ರೈಸ್ ಅಮೌಂಟು ಅಂತ ನನಗೆ ಗೊತ್ತಿಲ್ಲ. ಏಕೆಂದರೆ ರಾಖಿ ಅವ್ರ ಓನರು ಕಂಚಿಲೋದಾಗ ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲ ಸೀರೆ ತರ್ತಿದ್ರಂತೆ. ಆವಾಗ ನಿಮಗೂ ಅಂದರೆ ಅಲ್ಲಿ ವರ್ಕ್ ಮಾಡೋರಿಗೆಲ್ಲರಿಗೂ ಕೊಡಿಸಿದ್ರು, ಅವ್ರವ್ರ ವೈಫ್ಗೆ ಅಂತ. ಅವ್ರಿಗೇನೋ ಮದುವೆ ಆಗಿಲ್ಲ ಅಂತೇಳಿ ಇವ್ರು ಬೇಡ ಅಂದ್ರಂತೆ. ಇಲ್ಲ, ನಿಮ್ಮ ಅಮ್ಮನಿಗಾರು ತೊಗೊಂಡೋಗು ಅಂತ ಕೊಟ್ಟಿದ್ದಾರೆ. ಬಟ್ ಅದು ನನ್ನ ರಿಸೆಪ್ಷನ್ಗೆ ನಾನು ಇದನ್ನೇ ವೇರ್ ಮಾಡಿದ್ದು. ಬನ್ನಿ, ಇವಾಗ ಇದನ್ನು ಹೇಗಿದೆ ಸ್ಯಾರಿ ಅಂತ ತೋರಿಸ್ತೀನಿ. ನೋಡಿ, ಪ್ಯೂರು ಫುಲ್ಲು ಪಿಂಕು ಮತ್ತು ಗೋಲ್ಡನ್ ಕಲರಲ್ಲಿರೋದು. ಬಾರ್ಡ್ರು ಕೂಡ ಸೇಮು ಅದೇ ಥರನೇ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಾವಿನಕಾಯಿ ಡಿಸೈನಲ್ಲಿರೋದು ಇದು. ಫುಲ್ಲು ಮೈದಾನ ಮತ್ತು ಸೆರಗು ಸೇಮು ಎಲ್ಲ ಒಂದೇ ಥರನೇ ಇರೋದು. ಬಟ್ ಸೆರಗು ಮಾತ್ರ ತುಂಬಾ ರಿಚ್ ಆಗಿದೆ, ಗೋಲ್ಡನ್ ಕಲರಲ್ಲಿ. ವೇರ್ ಮಾಡಿದಾಗ ಇನ್ನೂ ಸಖತ್ತಾಗಿ ಕಾಣುತ್ತೆ. ನೋಡಿದಾಗ ಲೈಟ್ ಅನಿಸುತ್ತೆ, ಬಟ್ ಫೋಟೋಗೆಲ್ಲ ತುಂಬ ಡಾರ್ಕಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಇದ್ರದ್ದು ಬ್ಲೌಸು ಅಷ್ಟೇ. ನನಗೆ ಆವಾಗ ಯಾವ ಥರ ಹೊಲಿಸ್ಕೋಬೇಕು ಅಂತ ಗೊತ್ತಿರಲಿಲ್ಲ. ಇದನ್ನು ಇವ್ರ ಅಮ್ಮನೇ ನನಗೆ ಹೊಲಿಸ್ಕೊಟ್ಟಿರೋದು. ನೋಡಿ, ಇದು ಲೇಸಲ್ಲಿ ಮಾಮೂಲಿ ಲೇಸ್ ಹಾಕಿ ಮತ್ತು ಗೋಲ್ಡನ್ ಕಲರ್ದು ಸ್ಟೋನ್ ಹಾಕಿ ಹೊಲಿದಿರೋದು. ಮತ್ತು ಇಲ್ಲಿ ಸ್ಟೋನ್ದು ಮಾವಿನಕಾಯಿ ಡಿಸೈನ್ದು ಹಾಕಿರೋದು. ಆವಾಗ ಹಾಫ್ ತೋಳೆ ಅಲ್ವಾ ಹಾಕೋತಿದ್ದು, ಸೊ ಹೋಗಿ ಹಾಫ್ ಹೊಲಿಸಿದ್ದಾರೆ. ಬಟ್ ಇವಾಗ ಈ ಥರದ್ದು ನಾನು ಜಾಸ್ತಿ ವೇರ್ ಮಾಡೋದೇ ಇಲ್ಲ, ಏಕೆಂದರೆ ಇಲ್ಲಿ ತನಕ ಹಾಕಿ ರೂಢಿ ಆಗಿಬಿಟ್ಟು ನನಗೆ. ಇವಾಗ ಇಷ್ಟ ಹಾಕ್ಕೊಳ್ಳೋದು ಅಂದರೆ ಇಷ್ಟನೇ ಇಲ್ಲ. ಇದನ್ನು ಅಷ್ಟೇ, ನಾನು 2 ಸಲ ಹಾಕಿರೋದು. ಒಂದು ಬಂದು ನಂದು ರಿಸೆಪ್ಷನಲ್ಲಿ, ಇನ್ನೊಂದು ಸಲ ಅಂದರೆ ನಮ್ಮ ಅತ್ತೆ ಮಗಳದು ರಿಸೆಪ್ಷನಲ್ಲಿ ಹಾಕ್ಕೊಂಡಿದ್ದು ನಾನು ಅಷ್ಟೇ. 2 ಸಲ ವೇರ್ ಮಾಡೋದು, ಆಮೇಲೆ ನಾನು ಹಾಕೇ ಇಲ್ಲ. ನನ್ನ ಮಗನ ಮದುವೆಗೆ ಹಾಕತ್ತೀನಿ ಅಂತ ಹೇಳಕ್ಕ ತಗೋ. ಮತ್ತು ಅದಾಯ್ತಲೇ ಈ ಸ್ಯಾರಿ. ಇದು ತುಂಬಾ ಸ್ಪೆಷಲು. ಯಾಕೆ ಅಂದರೆ ಇದು ನಂದು ಆ್ಯಕ್ಚುಲಿ ಈ ಸ್ಯಾರಿ ಬಂದು ನನ್ನ ತಂಗಿ ಮತ್ತು ನನ್ನ ತಮ್ಮ ನಂದು ಬರ್ಡೇಗೆ ಅಂತ ತಂದುಕೊಟ್ಟಿರೋದು. ಪಿಂಕ್ ಮತ್ತು ಗ್ರೀನ್ ಕಲರ್ದು.
ಅಂದರೆ ಇದು ಅವಾಗ ಒಂದು ಸಲ ಹಾಕಿದೆ, ಅದು ಬಿಟ್ಟರೆ ಇನ್ನೊಂದು ಸಲ ಅಜ್ಜಿ ಮನೆಗೆ ಅಂದರೆ ಹೋಗ್ಬೇಕಾದ್ರೆ ಅವಾಗ ಒಂದು ಸಲ ಹಾಕಿರೋದು, 2 ಸಲ ಹಾಕಿರೋದು. ಅಂದರೆ ಅವಾಗ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸ್ಯಾರಿಗಳನ್ನ ಜಾಸ್ತಿ ವಾಶ್ ಮಾಡೋದಕ್ಕಿಂತ ಹಾಗೆ ಸ್ವಲ್ಪ ನೆರಳಲ್ಲಿ ಒಣಗಾಕಿ ಎತ್ತಿಟ್ಕೋಬೇಕು ಅಂತ ನಾನೇನು ಮಾಡಿದೆ, ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಾಕ್ಬಿಟ್ಟಿದ್ದೆ. ಅದು ಸ್ವಲ್ಪ ಕಲರೆಲ್ಲ ಡಿಮ್ ಆಗಿಬಿಟ್ಟಿದೆ ಇಲ್ಲೆಲ್ಲ. ಸೊ ಹಾಗಾಗಿ ನಾನು ಈ ಸ್ಯಾರಿನ ಹಾಕ್ಕೊಂಡಿಲ್ಲ, ಹಾಗಂತ ಬಿಸಾಕೋಕ್ಕೂ ಮನಸ್ಸಾಗಲಿಲ್ಲ. ಯಾಕೆಂದರೆ ಇದು ನನ್ನ ತಮ್ಮ ಮತ್ತು ತಂಗಿ ಫಸ್ಟ್ ಟೈಮು ನನ್ನ ನೋಡೋಕ್ಕೆ ಬಂದಾಗ ನನಗೆ ಅಂತ ತಂದು ಕೊಟ್ಟಿರೋದು. ಅದಕ್ಕೋಸ್ಕರ ಈ ಸ್ಯಾರಿ ನನಗೆ ತುಂಬಾ ಸ್ಪೆಷಲು. ನಾನು ಫಸ್ಟ್ ಟೈಮು ಆನ್ಲೈನಲ್ಲಿ ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ ಅಂದರೆ ಇದು. ಅಂದರೆ ಒಂದು ಸೈಡು ನಾನು ನಿಮಗೆ ಇದ್ರದ್ದು ಫೋಟೋ ಅಂದರೆ ನಾನು ತೊಗೋಬೇಕು ಅಂದ್ಕೊಂಡಿದ್ದು ಈ ಥರ, ನನಗೆ ಸಿಕ್ಕಿದ್ದು ಈ ಥರ ನಿಮಗೆ ಗೊತ್ತಾಗುತ್ತೆ ಇದೆ ಅನಿಸುತ್ತೆ. ಏಕೆಂದರೆ ಮಾಮೂಲಿ ಹೊರ್ಗಡೆ ಎಲ್ಲ ಅಂಗಡೀಲಿ ತೊಗೊಂಡಾಗ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ. ನನಗೆ ಆವಾಗ ಆನ್ಲೈನ್ದು ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಈ ಸೀರೆನ ನಾನು ತೊಗೊಂಡಿರೋದು. ಹೆಂಗಿದೆ ಅಂದರೆ ನೋಡಿ, ಒಳ್ಳೆ ಬೆಡ್ಶೀಟ್ ಬರುತ್ತಲ್ಲ ಆ ಥರ ಇದೆ. ತುಂಬಾ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ, ಬಟ್ ಬಂದಾಗ ತುಂಬಾ ಬೇಜಾರಾಯಿತು. ಸೊ ಬೇಜಾರಾಗೋದು ಬೇಡ ಅಂತ ಅಂದ್ಬಿಟ್ಟು ಆವಾಗ ರಿಟರ್ನ್ ಆಪ್ಷನ್ ಎಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕೆಂದರೆ ರಾಕಿ ಅವರು ಬೆಂಗಳೂರಲ್ಲಿ ಇದ್ದಿದ್ದು, ನಾನು ಮೈಸೂರಲ್ಲಿ ಇದ್ದಿದ್ದು. ಆವಾಗ ನಾನು ಅವರಿದ್ದಾಗ ಬುಕ್ ಮಾಡ್ಕೊಂಡಿದ್ದು, ಮತ್ತು ರಿಟರ್ನ್ ಮಾಡಬೇಕು ಅಂದರೆ ಅವ್ರ ಫೋನಿಂದಲೇ ಮಾಡಬೇಕಾಗಿತ್ತು. ಸೊ ಸುಮ್ಮನೆ ಇಷ್ಟಪಟ್ಟು ತೊಗೊಂಡಿದ್ದೆ, ಇಟ್ಕೊಬಿಡು ಅಂತ ಹೇಳಿದ್ರಲ್ಲ ಅಂತ ಹೇಳಿ ಈ ಸ್ಯಾರಿನ ನಾನು ಆಯಿತು ಅಂತ ಹೇಳಿ ಇಟ್ಕೊಂಡೆ. ಇದ್ರದ್ದು ಬ್ಲೌಸು ಸಿಂಪಲಾಗಿ ಇದೇ ಫಸ್ಟ್ನೇ ಬ್ಲೌಸು ನಾನು ಈ ಥರ ಹೊಲಿಸ್ಕೊಂಡಿದ್ದು, ಅಂದರೆ ಎಷ್ಟು ಉದ್ದ. ಅದಾದಮೇಲೆ ಇದನ್ನು ಸಿಂಪಲ್ಲಾಗೆ ಹೊಲಿಸ್ಕೊಂಡೆ. ಅದೇ ಒಂದೇ ಸಲ ನಾನು ಇದನ್ನು ವೇರ್ ಮಾಡಿರೋದು. ಅಂದರೆ ಗೌರಿ ಹಬ್ಬದ ದಿನ ನಾವು ಹೊಸ ಬಟ್ಟೆ ಹಾಕ್ಕೊಳ್ಳೋಂಗಿಲ್ಲ. ಸೊ ಹಾಗಾಗಿ ಗಣೇಶನ ಹಬ್ಬದಲ್ಲಿ ಈ ಸ್ಯಾರಿನ ಹಾಕ್ಕೊಂಡು, ನಾನು ಮದುವೆ ಆಗಿರೋಂಥ ಅಂದರೆ ಯೋಗನಗರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮದು ಮದುವೆ ಆಗಿದ್ದು, ಅಲ್ಲಿಗೆ ಈ ಸ್ಯಾರಿನ ಹಾಕ್ಕೊಂಡೋಗಿ ತಂದು ಬೀರುಲಿ ಮಡಚಿ ಇಟ್ಟಿರೋದೆ. ಇನ್ನೂ ವೇರ್ ಮಾಡಿಲ್ಲ. ಮೇ ಬಿ ನಾನು ಮಾಡೋದು ಇಲ್ಲ ಅನಿಸುತ್ತೆ, ನೋಡೋದ. ನೆಕ್ಸ್ಟು ಇದು ಈ ಸ್ಯಾರಿ ಅಂತೂ ತುಂಬ ಇಷ್ಟಪಟ್ಟಿದ್ದು. ಈ ಸ್ಯಾರಿನ ತುಂಬ ಜನ ಇಷ್ಟಪಟ್ಟರು, ಏಕೆಂದರೆ ಇದ್ರ ಕಲರ್ ಕಾಂಬಿನೇಷನ್ನೇ ಮಸ್ತಿದೆ ನೋಡಿ. ಇದ್ರ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಎಲ್ಲರೂ ಎಲ್ಲಿ ತಗೊಂಡೆ ಅಂತ. ಇದು ಸುಮಂಗಲಿಲ್ಲಿ ತೊಗೊಂಡಿದ್ದು, ಮತ್ತು ಇದ್ರ ಪ್ರೈಸ್ ಕೂಡ ಕಮ್ಮಿನೇ, 650 ಅಂದರೆ 650 ರೂಪಾಯಿದು. ಇದ್ರದ್ದು ಬಾರ್ಡ್ರ್ ನೋಡಿ, ಪಿಂಕು ಮತ್ತು ದೊಡ್ಡ ಇದಿದೆ. ಫಸ್ಟ್ನೇ ಸ್ಯಾರಿ ನಾನು ಇಷ್ಟು ಅಂದರೆ ದೊಡ್ಡ ಬಾರ್ಡ್ರ್ ತೊಗೊಂಡಿದ್ದು. ತುಂಬ ಜನ ಇಷ್ಟಪಟ್ಟಿದ್ದು ಈ ಸ್ಯಾರಿನೇ, ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿದರು. ಈ ಸ್ಯಾರಿನ ನಾನು ನನ್ನ ಮಗಂದು ತೊಟ್ಲು ಶಾಸ್ತ್ರದ ದಿನ ಈ ಸ್ಯಾರಿನ ನಾನು ವೇರ್ ಮಾಡಿರೋದು, ಆವಾಗ ಅಂತಲೇ ತೊಗೊಂಡಿದ್ದು. ಇದ್ರ ಬ್ಲೌಸ್ನ ಇದನ್ನು ಒಂಥರ ಆವಾಗೊಂದು ಸ್ವಲ್ಪ ಚೆನ್ನಾಗಿ ಹೊಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಯಾರಿಲೇ ಬಫ್ಫು ಹೊಲಿಸ್ಕೊಂಡಿದ್ದು. ಬಫ್ಫು ವಿತ್ತು ಈ ಥರ ಚೆನ್ನಾಗಿದೆ ಅಲ್ಲ. ಆದರೆ ಈ ಥರ ನೆಕ್ ಹೊಲ್ದಿರೋದು ಇದನ್ನಂತೂ ತುಂಬ ಸಲ ಹಾಕ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಅಂದರೆ ಈ ಸ್ಯಾರಿನೇ. ಬೇಗ ವೇರ್ ಮಾಡ್ಬೋದು, ಏನು ಅನಿಸಲ್ಲ, ಮತ್ತು ತೂಕನೂ ಇಲ್ಲ. ಸೊ ಹಾಗಾಗಿ ಈ ಸ್ಯಾರಿ ನನಗೆ ತುಂಬ ಇಷ್ಟ. ನೆಕ್ಸ್ಟು ಅದಾದಮೇಲೆ ತೊಗೊಂಡಿದ್ದು ಈ ಸ್ಯಾರಿ. ಈ ಬ್ಲೂ ಕಲರು ಅಕ್ಕ ಅವರು ಹೊಸ್ಮನೆಗೆ ಹೋಗ್ತಾಯಿದ್ರು, ಅಂದರೆ ನಮ್ಮ ಅತ್ತಿಗೆಯವರು ಹೊಸ್ಮನೆಗೆ ಹೋಗ್ಬೇಕಾದ್ರೆ ಅವರು ಸ್ಯಾರಿ ತೊಗೊಂಡಿದ್ರು. ಆವಾಗ ನನಗೆ ಅಂತ ಈ ಸ್ಯಾರಿನ ಅವರೇ ಕೊಟ್ಟಿದ್ದೆ, ನೀನು ಹಾಕು ಅಂತ ಹೇಳಿ. ಹೊಸ ಸ್ಯಾರಿ ಬ್ಲೂ, ಅವ್ರು ಇಷ್ಟಪಟ್ಟು ತೊಗೊಂಡಿದ್ದು, ಬ್ಲೂ ಕಲರ್ ಬೇಕು ಅಂತ. ಬಟ್ ನನಗೆ ಕೊಟ್ಟರು. ಇದ್ರೂ ಅಷ್ಟೇ ಬಾರ್ಡ್ರ್ ಬಂದು ಗೋಲ್ಡನ್ ಕಲರ್ ಇದೆ, ನಾನು ಉಲ್ಟಾ ಮಡಚಿರೋದು. ಈ ಸ್ಯಾರಿ ಅಂದರೆ ಒಂಥರ ಪೇಪರ್ ಸಿಲ್ಕ್ ಥರ ಸ್ವಲ್ಪ ರಫ್ ಇದೆ. ಅದಕ್ಕೋಸ್ಕರ ಅಂದರೆ ಇದನ್ನು ನೀಟಾಗಿ ಐರನ್ ಮಾಡಿ ನೀಟಾಗಿ ಉಟ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದನ್ನು ನನಗೆ ವೇರ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಬ್ಲೌಸ್ ಬಂದು ಗೋಲ್ಡ್ ಕಲರ್ದು ನೋಡಿ. ಈ ಬ್ಲೌಸ್ ಅಂತೂ ಯಾವುದೇ ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಸ್ಟೋನ್ ವರ್ಕ್ ಇದೆ. ಮತ್ತು ಇದು ಅಷ್ಟೇ, ಇದನ್ನು ಸಿಂಪಲ್ಲಾಗಿ ಹೊಲಿಸ್ದೆ. ಈ ಸ್ಯಾರಿ ಹಾಕಿದಾಗಂತೂ ತುಂಬಾ ಸ್ವಲ್ಪ ಕ್ಯೂಟಾಗಿ ದಪ್ಪಕ್ಕಿದೆ. ಆವಾಗ ನನ್ನ ಮಗನಿಗೆ ಆವಾಗ 3 ಮಂತ್ ಆಗಿತ್ತು.
3 ಮಂತ್ ರನ್ನಿಂಗ್ ಇತ್ತು, ಆವಾಗ ಈ ಸ್ಯಾರಿನ ನಾನು ತೊಗೊಂಡಿದ್ದು. ಅದಾಯ್ತಲೇ ನೆಕ್ಸ್ಟ್ ತೊಗೊಂಡಿದ್ದು ಇದು ಬನಾರಸ್ ಸ್ಯಾರಿ. ಇದು ಫಸ್ಟು ಬಂದಾಗ ಅಕ್ಕ ತಂದು ಅವ್ರು ತೊಗೊಂಡಿದ್ದು, ಈ ಕಲರ್ ನನಗಿಷ್ಟ ಅಂದ್ಬಿಟ್ಟು ಅವ್ರು ತೊಗೊಂಡಿದ್ರು. ಆಮೇಲೆ ನೀನು ತೊಗೋತೀಯ ಅಂತ ಕೇಳಿದ್ರು. ಆಗ ಅಕ್ಕ ನನಗೆ ಈ ಕಲರ್ ಈ ಸ್ಯಾರಿ ಕೊಟ್ರೇ ನಾನು ತೊಗೊಳ್ಳೋದು, ಇಲ್ಲಾಂದರೆ ನಂಗೆ ಬೇಡ ಅಂತ ಹೇಳಿದೆ. ಆಗ ಅವರು ಸ್ಕೈ ಬ್ಲೂ ವಿತ್ತು ಬ್ಲೂ ಕಲರಲ್ಲಿ ತೊಗೊಂಡ್ರು. ಅವರು ಆ ಕಲರ್ನ ನನಗೆ ತೊಗೊಂಡ್ರು. ನನಗೆ ಅದು ಇಷ್ಟ ಆಗಲಿಲ್ಲ. ಈ ಕಲರ್ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದ್ರದ್ದು ಪ್ರೈಸ್ ಬಂದು 1300 ರೂಪಾಯಿ. ಅಂದರೆ ನಾನು ಇಲ್ಲಿ ಒಬ್ಬ ಅಂಗಡಿ ಇದೆ, ಅಂದರೆ ಕಟ್ಟೋ ಅಂಗಡಿದು ಸ್ಯಾರಿ ಇಸ್ಕೊಂಡು ಸ್ವಲ್ಪ ಅಮೌಂಟ್ ಆದಾಗ ಕೊಡೋದು. ಸೊ ಹಾಗಾಗಿ ಅವ್ರ ಹತ್ರ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡಿದ್ದು. ಇದ್ರದ್ದು ಸೆರಗು ಬಂದು ಈ ಕಲರ್ ಇದೆ. ಫುಲ್ಲು ಮೈದಾನ ಎಲ್ಲ ಈ ಥರ ಗ್ರೀನ್ ಥರ, ಅಂದರೆ ಗ್ರೀನ್ ಅಲ್ಲ. ಮತ್ತು ಬಾರ್ಡ್ರು ಕೂಡ ಬ್ಲೂ, ನೆವಿ ಬ್ಲೂ ಕಲರ್. ಇದ್ರದ್ದು ಬ್ಲೌಸು ಅಷ್ಟೇ ಬಫು, ಬಟ್ ಹಾಫ್ ಬಫ್ ಹೊಲಿಸಿರೋದು. ನಂಗೆ ತುಂಬಾ ಇಷ್ಟ. ಈ ಸ್ಯಾರಿನೂ ಅಷ್ಟೇ ನಾನು ಹಾಕಿರೋದು ಒಂದೇ ಸಲ, ಸಂಕ್ರಾಂತಿ ಹಬ್ಬದಲ್ಲಿ ಒಂದೇ ಸಲ ನಾನು ಹಾಕಿದ್ದು. 3ನೇ ವರ್ಷದ ಸಂಕ್ರಾಂತಿ ಹಬ್ಬದಲ್ಲಿ ಹಾಕ್ಕೊಂಡಿದ್ದು. ಬ್ಯಾಕು ಈ ಥರ ಬರುತ್ತೆ. ಇಲ್ಲಿ 2 ಬಟನ್ ಹಾಕ್ಸಿದ್ದೀನಿ. ಮತ್ತು ಇದಕ್ಕೆ ಬೆಲ್ಟ್ ಕೂಡ ಹೊಲಿಸಿದೆ. ಬಟ್ ಈಗ ಅದನ್ನೆಲ್ಲ ನಾನು ಯೂಸ್ ಮಾಡೋಣ, ಹಾಗೆ ಇಟ್ಬಿಟ್ಟಿದ್ದೀನಿ. ಆವಾಗ ಒಂದೇ ಸಲ ಹಾಕಿರೋದು. ಅಂದರೆ ಒಂದೊಂದು ಸಲ ಇದು ತುಂಬ ಭಾರ ಅನಿಸುತ್ತೆ. ನೋಡೋಕ್ಕೆ ಚೆನ್ನಾಗಿದೆ, ಬಟ್ ನನಗೆ ವೇರ್ ಮಾಡೋದಕ್ಕೆ ಕಷ್ಟ. ಸೊ ಹಾಗಾಗಿ ಅದನ್ನು ಬಿಟ್ಟು ನಾನು ಹಾಕೇ ಇಲ್ಲ. ನೆಕ್ಸ್ಟು ಈ ಸ್ಯಾರಿ ಅಂತೂ ನನ್ನ ಫೇವ್ರೆಟ್ಟೆ. ಯಾಕೆಂದರೆ ಒಂದು ಸ್ವಲ್ಪ ಡಾರ್ಕ್ ಪಿಂಕ್, ಇದು ಸರಸ್ವತಿ ಕಲರ್ ಬರುತ್ತಲ್ಲ ಆ ಥರ. ಈ ಸ್ಯಾರಿ ನನಗೆ ನಮ್ಮ ಎದುರುಗಡೆ ಮನೆ ಆಂಟಿ ಅವರು ಹೊಸ ಮನೆಗೆ ಹೋಗ್ಬೇಕಾದ್ರೆ ನನಗೆ ಅಂತ ಕೊಡಿಸಿರೋದು ಇದು. ಇದ್ರದ್ದು ಪ್ರೈಸ್ ಅಮೌಂಟ್ ಬಂದು 950 ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಬಾರ್ಡ್ರು ಮತ್ತು ಮೈದಾನ ಮತ್ತು ಸೆರಗು ಎಲ್ಲ ಒಂದೇ ಕಲರು. ಹಾಗೆಯೇ ಬ್ಲೌಸು ಕೂಡ ಸೇಮ್ ಅದೇ ಕಲರೇ ಬಂದಿದೆ. ನೋಡಿ ಬ್ಲೌಸು ಈ ಥರ ಹೊಲಿಸ್ಕೊಂಡಿರೋದು, ಮತ್ತು ಈ ಥರ ಲೇಸ್ ಹಾಕ್ಸಿದ್ದೀನಿ. ಮತ್ತು ಈ ಸ್ಯಾರಿದೆ ನಾನು ಈ ಥರ ಬಫ್ ಹೊಲಿಸಿದ್ದು. ಇದನ್ನಂತೂ ತುಂಬ ಸಲ ಹಾಕಿದ್ದೀನಿ. ಏಕೆಂದರೆ ಇದು ವೇರ್ ಮಾಡೋದಕ್ಕೂ ಈಸಿ ನನಗೆ, ಮತ್ತು ಚೆನ್ನಾಗೂ ಕಾಣಿಸುತ್ತೆ. ತುಂಬ ಜನನೂ ಕೂಡ ಕೇಳಿದರು ಎಲ್ಲಿ ತೊಗೊಂಡ್ರಿ ಅಂತ. ಇದು ನಮ್ಮ ಏರಿಯಾದಲ್ಲಿರೋ ಸಂಜನಾ ಫ್ಯಾಷನಲ್ಲಿ ಇದನ್ನು ನನಗೆ ಆಂಟಿ ಕೊಡಿಸಿದ್ದು. ಮತ್ತು ಈ ಸ್ಯಾರಿ ಬಂದು ಡಾರ್ಕ್ ಪರ್ಪಲ್ಲು ಮತ್ತು ಬ್ಲೂ ಕಲರ್ ಕಾಂಬಿನೇಷನು. ಇದು ಆ್ಯಕ್ಚುಲಿ ಇದು ಕೂಡ ನಮ್ಮ ಅಕ್ಕನೇ ತೊಗೊಂಡಿದ್ದು. ಆಲ್ಮೋಸ್ಟ್ ನಮ್ಮ ಅಕ್ಕ ತಗೊಬಂದಿರ್ತಾರೆ. ಅವರು ತಗೊಳ್ಳೆ ಅಂದ ತಕ್ಷಣ ಅವ್ರು ಸೆಲೆಕ್ಟ್ ಮಾಡಿರೋ ಕಲರ್ಸೇ ನಾನು ತೊಗೊಳ್ಳೋದು. ಅವರು ತೊಗೊಂಡು ಸಿಂಧು ಮದುವೆ ಅಂದರೆ ನಮ್ಮ ಅತ್ತೆ ಮಗಳದ್ದು ಮದುವೆ ಇತ್ತು. ಅವಾಗ ನಾನು ಲೆಹಂಗಾ ಹೊಲಿಸ್ಕೋಬೇಕು ಅಕ್ಕ ಅಂತ ಹೇಳಿದೆ. ಅದಕ್ಕೆ ಇದು ಚೆನ್ನಾಗೈತೆ ಅಂದರೆ ಕ್ಲಾತು, ಇದು ಸ್ಯಾರಿ ಆನ್ಲೈನ್ದು ಸ್ಯಾರಿ ಅಂತ ತೋರಿಸಿದ್ನಲ್ಲ ಅದೇ ಥರನೇ ಇರೋದು, ಒಂಥರ ಪೇಪರ್ ಸಿಲ್ಕ್ ಥರ. ಸೊ ಹಾಗಾಗಿ ಲಂಗ ಹೊಲಿಸಿದ್ರೆ ನೀಟಾಗಿ ಬಾರ್ಡ್ರು ನೆರಿಗೆ ಎಲ್ಲ ಕೂರಿಸಿ ಚೆನ್ನಾಗಿ ಹೊಲ್ಕೊಡ್ತಾರೆ, ನೀಟಾಗಿ ಕೂತ್ಕೊಳ್ಳುತ್ತೆ ಕೂಡ. ಇದನ್ನು ತೊಗೊಳೀನಿ ಅಂತ ಹೇಳಿದ್ರು. ಇದ್ರದ್ದು ಕೂಡ ಪ್ರೈಸ್ ಅಮೌಂಟ್ ಬಂದು 650 ರೂಪಾಯಿ ಅಷ್ಟೇ. ಮತ್ತು ಇದ್ರದ್ದು ಸೆರಗು ಬಂದು ಬ್ಲೂ ಕಲರ್ ಇದೆ, ಸ್ಕೈ ಬ್ಲೂ ಕಲರ್ ಇದೆ. ಮತ್ತು ಇದ್ರದ್ದು ಫುಲ್ ಮೈದಾನ ಈ ಥರ ಬಾಕ್ಸ್ ಟೈಪಲ್ಲಿ ಬಂದಿರೋದು. ಇದು ಅಷ್ಟೇ ಅವರು ತೊಗೊಂಡ್ರು. ಆಮೇಲೆ ಇಲ್ಲ ನನಗೆ ಬೇಕು ಅಂತ ಹೇಳಿ ಈಸ್ಕೊಂಡೆ. ಬಟ್ ನಾನು ಲೆಹಂಗಾ ಹೊಲಿಸ್ಕೊಳ್ಳಿಲ್ಲ, ಸ್ಯಾರಿಯಾಗಿ ಹೊಲಿಸ್ಕೊಂಡೆ. ಇದನ್ನು ಅಷ್ಟೇ 2 ಸಲ ವೇರ್ ಮಾಡಿದ್ದೀನಿ. ಒಂದು ಸಲ ರಾಕಿ ಅವ್ರ ಫ್ರೆಂಡ್ ಮದುವೆಯಲ್ಲಿ ಹಾಕ್ಕೊಂಡಿದ್ದು. ಅದನ್ನು ಬಿಟ್ಟರೆ ನಮ್ಮ ಅತ್ತಿಗೆ ಮಗಳದು ನೈಟು ಶಾಸ್ತ್ರಕ್ಕೆಲ್ಲ ನಾನು ಇದೇ ಸ್ಯಾರಿನ ವೇರ್ ಮಾಡಿದ್ದು. ನೋಡಿ ಈ ಥರ ಡೈಮಂಡ್ ಶೇಪಲ್ಲಿ ಹೊಲಿಸ್ಕೊಂಡಿದ್ದೆ. ಅಂದರೆ ಪೂರ್ತಿ ಇದು ಬ್ಲೂ ಕಲರ್ ಇರೋದ್ರಿಂದ ಬೇರೆ ಸ್ಯಾರಿಗೂ ಒಂದೊಂದು ಸಲ ಸ್ಟಿಚ್ ಮಾಡ್ಸೋಕ್ಕಾಗಲಿಲ್ಲ, ಅಂದರೆ ವೇರ್ ಮಾಡ್ಬೋದಲ್ವ ಅನ್ನೋದಕ್ಕೋಸ್ಕರ ಈ ಸ್ಯಾರಿ ಈ ಕಲರ್ದು ಯಾವುದೇ ಥರನ ಹಾಕಿಸ್ದೆ, ಬರೀ ಪ್ಯೂರ್ ಅದೇ ಕಲರಲ್ಲೇ ಹೊಲಿಸಿರೋದು. ಚೆನ್ನಾಗಿದೆಯಾ? ನನ್ನ ಹತ್ರ ಜಾಸ್ತಿ ಇದು ಇಲ್ಲ, ಅಂದರೆ ಜಾಸ್ತಿ ಕಾಸ್ಟ್ಲಿ ಇದೇನೂ ಇಲ್ಲ. ನೆಕ್ಸ್ಟ್ ಬಂದು ಈ ಸ್ಯಾರಿ. ಇದು ತುಂಬಾ ಸಿಂಪಲ್ ಸ್ಯಾರಿ. ಇದನ್ನು ಅಷ್ಟೇ ಕೇಳಿದ್ರು ಸುಮಾರು ಜನ ಎಲ್ಲಿ ತೊಗೊಂಡೆ ಅಂತ.
ಇದು ನನಗೆ ನನ್ನ ತಂಗಿ ಅಕ್ಕಂದ್ರಿಗೆ ಸೀರೆ ಕೊಡಿಸ್ಬೇಕು ಅಂತ ಇತ್ತಲ್ಲ, ಆವಾಗ ಈ ಸ್ಯಾರಿನ ಕೊಡಿಸಿದ್ದು. ಇದು ಬಂದು 2 ಕಲರಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಕ್ಕೆ ನಾನು ಬೋಟ್ ನೆಕ್ ಹೊಲಿಸ್ಕೊಂಡಿದ್ದೆ. ಇದು ಕೂಡ ಅಷ್ಟೇ ತುಂಬ ಸಲ ವೇರ್ ಮಾಡಿದ್ದೀನಿ, ಏಕೆಂದರೆ ಬೇಗ ವೇರ್ ಮಾಡ್ಬೋದಲ್ವ, ತುಂಬ ಸಾಫ್ಟ್ ಸ್ಯಾರಿ ಇದು. ನೆಕ್ಸ್ಟು ಈ ಸ್ಯಾರಿ, ಇದು ಆರೆಂಜ್ ಫ್ಲವರ್ ಸ್ಯಾರಿ. ಇದನ್ನು ನಾನು ಇದು ನನಗೆ ಅಕ್ಕ ಕೊಡಿಸಿದ್ದು, ನೇತ್ರಕ್ಕ ಅಂತ. ಅವ್ರದ್ದು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇದು ನನಗೆ ಕುಂಕುಮಕ್ಕೆ ಅಂತ ಕೊಟ್ಟಿರೋದು ಅಕ್ಕ. ಇದನ್ನು ಅಷ್ಟೇ ನಾನು ರಾಖಿ ಅವ್ರಿಗೆ ಪಾದ ಪೂಜೆ ಮಾಡಬೇಕಾದ್ರೆ ಭೀಮ್ನ ಅಮಾವಾಸ್ಯೆ ಟೈಮಲ್ಲಿ ಹೊಲಿಸ್ಕೊಂಡು ಹಾಕ್ಕೊಂಡಿದ್ದು. ಅದಾದಮೇಲೆ ನಾನು ಇನ್ನು ಹಾಕೇ ಇಲ್ಲ, ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ. ಅಂದರೆ ಇದೊಂದು ಸ್ವಲ್ಪ ಡಾರ್ಕ್ ಕಲರ್ ಅಲ್ವಾ, ಅದಕ್ಕೆ ನಾನು ಜಾಸ್ತಿ ವೇರ್ ಮಾಡಿಲ್ಲ. ಬಟ್ ಇದು ತುಂಬಾ ಸಾಫ್ಟು, ಬೇಗ ವೇರ್ ಮಾಡ್ಬೋದು. ಇದ್ರದ್ದು ಬ್ಲೌಸು ಅಷ್ಟೇ ಸಿಂಪಲಾಗಿ ಹೊಲಿಸಿದ್ದೀನಿ. ಸಿಂಪಲ್ ಸ್ಯಾರಿಗೆ ಸಿಂಪಲಾಗಿ ಹೊಲಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನೋಡಿ. ಸೊ ಈ ಥರ ಆರೆಂಜ್ ಅಂದರೆ ಡಾರ್ಕ್ ಆರೆಂಜಲ್ಲಿ ಬಂದಿದೆ, ಈ ಥರ ಹೊಲಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದೇ ಸಲನೇ ನಾನು ವೇರ್ ಮಾಡಿರೋದು, ಅದಾದಮೇಲೆ ನಾನು ಹಾಕ್ಕೊಂಡೇ ಇಲ್ಲ. ನೋಡೋಣ ಬೇರೆ ಯಾವಾಗಾದರೂ ಚಾನ್ಸ್ ಸಿಕ್ಕಿದ್ರೆ ಹಾಕೊಳ್ಳೋಣ. ನೆಕ್ಸ್ಟು ಈ ಸ್ಯಾರಿ ನಾನು ತೊಗೊಂಡಿದ್ದು ಆಪ್ಷನ್ಗಂತೂ ತುಂಬಾ ಮಸ್ತಾಗಿ ಕಾಣಿಸುತ್ತೆ. ಇದನ್ನು ನಾನು ಒಂದು 3-4 ಸಲ ವೇರ್ ಮಾಡಿದ್ದೀನಿ, ಏಕೆಂದರೆ ವೇರ್ ಮಾಡೋದಕ್ಕೆ ತುಂಬಾ ಸಿಂಪಲ್ಲು, ಬೇಗ ವೇರ್ ಮಾಡ್ಬೋದು, ತುಂಬಾ ಕಷ್ಟಪಡೋ ಥರ ಏನಿಲ್ಲ. ಇದ್ರದ್ದು ಬ್ಲೌಸು ಬೋಟ್ ನೆಕ್ ಹೊಲಿಸಿದ್ದೀನಿ, ಮತ್ತು ಸ್ಯಾರಿ ಇದ್ರಲ್ಲೂ ಬಫ್ ರೀತಿ ಈ ಸ್ಯಾರಿಲಿ ಕಟ್ ಮಾಡಿಸಿ ಬಫ್ ಹೊಲಿಸಿರೋದು ನೋಡಿ. ಈ ಥರ ಬರುತ್ತೆ ಸ್ಯಾರಿ, ವೇರ್ ಮಾಡಿದಾಗಂತೂ ಸಖತ್ತಾಗಿರುತ್ತೆ. ಅದರಲ್ಲೂ ನೈಟ್ ರಿಸೆಪ್ಷನ್ಗಂತೂ ಈ ಕಲರ್ ಕಾಂಬಿನೇಷನು ಮಸ್ತ್ ಕಾಣಿಸುತ್ತೆ. ಇದನ್ನು ಜಾಸ್ತಿ ನಾನು ರಿಸೆಪ್ಷನ್ಗಳಿಗೆ ಹಾಕ್ಕೊಂಡೋಗಿರೋದು. ಸಿಂಪಲ್ಲಾಗಿದೆ ಮತ್ತು ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಬೇಗ ವೇರ್ ಮಾಡಿ. ನೆಕ್ಸ್ಟು ಈ ಸ್ಯಾರಿ, ಇದು ಬಂದು ಗ್ರೀನ್ ವಿತ್ ಪಿಂಕ್ ಬಾರ್ಡ್ರು. ಇದನ್ನ ನಾನು ತಾರಮ್ಮ ಅವರು ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಹಾಕ್ಕೊಂಡಿದ್ದನ್ನು ನೋಡಿ ಇಷ್ಟಪಟ್ಟು ನನಗೆ ಇದೇ ಥರನೇ ತೊಗೋಬೇಕು ಅಂತ ಹೇಳಿ, ಈ ಸ್ಯಾರಿನೇ ತೊಗೋಬೇಕು, ಇದೇ ಕಲರಲ್ಲೇ ತೊಗೋಬೇಕು ಅಂತ ಹೇಳಿ ಹುಡುಕ್ದಾಗ ಅದು ಸುಮಂಗಲಿಲಿ ತೊಗೊಂಡಿದ್ದು. ಇದು ನನ್ನ ತಂಗಿ ಕೊಡಿಸಿದ್ದು. ಇದು ಕೂಡ 650 ರೂಪಾಯಿ. ತೊಗೊಬಂದಾಗ ಇಷ್ಟ ಇಲ್ಲ ಅಂತ ಅಂತಿದ್ರು, ಬಟ್ ವೇರ್ ಮಾಡಿದಾಗ ಎಲ್ಲಿ ತೊಗೊಂಡೆ ಎಷ್ಟು ಅಂತ ಕೇಳಿದ್ದೆ ಜಾಸ್ತಿ. ಎಷ್ಟೋ ಸ್ಯಾರಿ ನಾನು ತಂದಾಗ ಯಾರಿಗೂ ಇಷ್ಟನೇ ಆಗಲ್ಲ. ಇದು ಒಂದು ಕಲರಾ, ಇದು ಒಂದು ಸ್ಯಾರಿನ ಈ ಥರ ಸಿಂಪಲ್ಲಾಗೈತೆ ಅಂತ ಅಂತಾರೆ, ಬಟ್ ನಾನು ವೇರ್ ಮಾಡಿದಾಗ ಎಲ್ಲಿ ತೊಗೊಂಡೆ ಎಷ್ಟು ಅಷ್ಟೇನಾ ಅಂತ ಕೇಳಿರೋದು ತುಂಬ ಇದೆ. ಇದ್ರದ್ದು ಬ್ಲೌಸು ಕೂಡ ನೋಡಿ ಈ ಥರ ಹೊಲಿಸಿರೋದು, ರೌಂಡ್ ನೆಕ್ಕು. ಮತ್ತು ನಾನು ಹೇಳಿದ್ದು ಈ ಥರ ಇಲ್ಲಿ 3 ಹೋಲ್ ಬರುತ್ತಲ್ಲ, 1 2 3 ಈ ಥರ ಹೊಲಿರಿ ಅಂತ ಹೇಳಿದೆ. ಅಂತ ಹೇಳಿ ಅಣ್ಣ ಲಾಸ್ಟ್ ಮೂಮೆಂಟಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತ್ರ ಓಪನ್ ಮಾಡಿ ಇಲ್ಲೊಂದು ಬಟನ್ ಹಾಕ್ಕೊಟ್ರು. ಬಟ್ ಅವ್ರು ಕೊಟ್ಟಾಗ ಇಷ್ಟ ಆಗಲಿಲ್ಲ. ನಾನು ಹೇಳಿದ್ದೆ ಡಿಸೈನ್ ಬೇರೆ, ಅವ್ರು ಕೊಟ್ಟಿರೋದೇ ಬೇರೆ. ಫೇಮಸ್ ಆಗಿದ್ದು ಸ್ಯಾರಿ, ಸೊ ನಾನು ತೊಗೋಬೇಕು ಅಂತ ಹೇಳಿ ತೊಗೊಂಡಿದ್ದು ನೋಡಿ. ಬಾರ್ಡ್ರು ಕೂಡ ಇದೇ ಥರ ಗೋಲ್ಡನಲ್ಲಿ ಬಂದಿದೆ, ಬಟ್ ಪ್ಯೂರ್ ಇದು ಪರ್ಪಲ್ ಕಲರು. ಇದರಲ್ಲೂ ತುಂಬ ಕಲರು ಇತ್ತು, ಬಟ್ ನನಗೆ ಈ ಕಲರು ತುಂಬ ಇಷ್ಟ ಅಂತ ಹೇಳಿ ಈ ಕಲರ್ ತೊಗೊಂಡೆ. ಆಲ್ರೆಡಿ ಈ ಕಲರಲ್ಲಿ ನನ್ನ ಮಗನ ಬರ್ಡೇಲಿ ಒಂದು ಸ್ಯಾರಿ ತೊಗೊಂಡಿದ್ದೆ. ಅದು ಬಿಟ್ಟರೆ ಇದು ಅಂದರೆ ಇರೋ ಕಲರೇ ನಮಗೆ ಜಾಸ್ತಿ ಇಷ್ಟ ಆಗೋದು. ಇದ್ರದ್ದು ಬ್ಲೌಸು ನಾನು ಸೇಮ್ ಹೊಲಿಸ್ಕೊಳ್ಳಿಲ್ಲ. ಅಕ್ಕ ಅಂದರೆ ನೇತ್ರಕ್ಕ ನಂಗೊಂದು ಸ್ಯಾರಿ ಕೊಡಿಸಿದ್ರು ಅಂತ, ಆಪೋಸಿಟಾಗಿ ಹೊಲಿಸ್ಕೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಸ್ಯಾರಿಗೆ ನಾನು ವೆಲ್ವೆಟ್ದು ಗ್ರೀನ್ ಕಲರ್ದು ಬ್ಲೌಸ್ ಹೊಲಿಸ್ಕೊಂಡಿದ್ದು, ಬಟ್ ಆ ಬ್ಲೌಸು ಎಲ್ಲೋ ಸೇರ್ಕೊಬಿಟ್ಟಿದೆ. ಸೊ ಹಾಗಾಗಿ ಆ ಬ್ಲೌಸು ಇಲ್ಲಿ ಇಲ್ಲ. ಅಂದರೆ ಇದನ್ನು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದೇ ಸಲ ವೇರ್ ಮಾಡಿರೋದು. ಅದು ಮುರುಕಟೇಶ್ವರಿ ಹಬ್ಬಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದು. ಆ್ಯಕ್ಚುಲಿ ಈ ಕಲರ್ನ ತೊಗೊಂಡಿದ್ದು ಅವಳು, ನಾನು ತೊಗೊಂಡಿದ್ದು ಒಂಥರ ಗ್ರೇ ಕಲರಲ್ಲಿ ತೊಗೊಂಡಿದ್ದೆ. ಆಮೇಲೆ ಅವಳಿಗೀಗ ರೀಸೆಂಟಾಗಿ ಮದುವೆ ಫಿಕ್ಸ್ ಆಗಿತ್ತು, ಅವಾಗ ತೊಗೊಂಡಿದ್ದೆ ಸ್ಯಾರಿ. ಇದು ತುಂಬಾ ಡಾರ್ಕ್ ಆಯಿತು ಅಲ್ವಾ, ಸುಮ್ಮನೆ ಬೇಡ ಅಂತ ನಮ್ಮ ಅತ್ತೆ ಹೇಳಿದ್ರು. ಹಾಗಾಗಿ ನೀನು ಇಲ್ಲೇ ಇದೆಯಲ್ಲ ಎಕ್ಸ್ಚೇಂಜ್ ಮಾಡ್ಕೋಕವ್ಯಾ ಅಂತ ಹೇಳಿದ್ಲು. ಅಂದ್ಬಿಟ್ಟು ನಾನು ಇಷ್ಟಪಟ್ಟು ಸ್ಯಾರಿನ ಅವಳು ಇಸ್ಕೊಂಡ್ಳು, ಅವಳು ಇಷ್ಟಪಟ್ಟು ಸೀರೆನ ನಾನು ಕೊಟ್ಟಳು. ಆಮೇಲೆ ನಾನು ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ, ನನ್ನ ಹತ್ರನೂ ಈ ಕಲರ್ ಇಲ್ಲ ಅಂತ ಹೇಳಿ ಇದನ್ನೇ
ತೊಗೊಂಡೆ. ಇದಕ್ಕೆ ನಾನು ಬೋಟ್ ನೆಕ್ ಕಳಿಸಿದ್ದು, ಪ್ಯೂರು ಮಾಮೂಲಿ ನೆಟ್ಟೆಡ್ ಟೈಪಲ್ಲಿ ಇಷ್ಟಪಟ್ಟು ಅನಿಸ್ತೆ ಬ್ಲೌಸ್. ಮತ್ತು ಪಿಂಕ್ ಕಲರ್ದು ಸ್ವಲ್ಪ ಬಾರ್ಡ್ರ್ ಅಂತ ಇದರಲ್ಲಿ ಏನು ತುಂಬ ಇರಲ್ಲ, ಫುಲ್ಲು ನೈಸೇ ಬರೋದು ಕ್ಲಾತು. ಮತ್ತು ಇದು ತುಂಬಾ ಸಾಫ್ಟ್ ಇದೆ, ಅಂದರೆ ಒಂದೇ ಸ್ಯಾರಿ ಮತ್ತು ಸೆರಗು ಎಲ್ಲ ಒಂದೇ ಕಲರು, ಒಂದೇ ಪ್ಯಾಟ್ರನು. ಇದ್ರದ್ದು ಬ್ಲೌಸ್ ಬಂದು ವೆರೈಟಿ, ಅಂದರೆ ಫ್ಲವರ್ ಥರ. ಆ ಬ್ಲೌಸು ಇಲ್ಲಿಲ್ಲ, ಅದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಹಿಂಗೇ ಸ್ಯಾರಿ ಇದ್ದರೆ ಬ್ಲೌಸ್ ಇರೋಲ್ಲ, ಬ್ಲೌಸ್ ಇದ್ದರೆ ಸ್ಯಾರಿ ಇರೋಲ್ಲ. ಯಾಕೆಂದರೆ ಆ ಬ್ಲೌಸ್ಗಳನ್ನ ಬೇರೆ ಬೇರೆ ಇದಕ್ಕೆ ಮ್ಯಾಚ್ ಮಾಡಿಕೊಂಡು ಎಲ್ಲೋಗಿರ್ತೀನಿ ಅಲ್ಲಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ನೋಡಿ, ಇದು ಆನ್ಲೈನಲ್ಲಿ ತೊಗೊಂಡಿದ್ದು ಸ್ಯಾರಿ. ಇದು ಬ್ಲೌಸು ಎಂಬ್ರಾಯ್ಡಿಂಗು ಅದರಲ್ಲೇ ಬಂದಿರೋದು, ಈ ಬ್ಲೌಸಲ್ಲೇ. ಇದ್ರ ಸ್ಯಾರಿನೂ ಕೂಡ ತುಂಬಾ ತೆಳು ಮತ್ತು ಬ್ಲೂ ಕಲರ್ ಸ್ಯಾರಿ. ಇದ್ರದ್ದು ಪಿಚ್ಚು ಈ ಸೈಡ್ ಹಾಕಿರ್ತೀನಿ ನೋಡಿ. ಈ ಬ್ಲೌಸ್ ಈ ಸ್ಯಾರಿಗೆ ಇದ್ರ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡೋಗಿ ಅಮ್ಮನ ಮನೆಗೆ ಹೋದಾಗ ಅಲ್ಲೇ ಬಿಟ್ಟು ಬಂದಿರೋದು ನಾನು. ಅಂದರೆ ಈ ಬ್ಲೌಸು ಸ್ವಲ್ಪ ಇವಾಗ ನನಗೆ ಯಾವಾಗ ಹೊಲಿಸಿದ್ದು ತುಂಬಾ ಟೈಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಈ ಬ್ಲೌಸ್ನ ಹಾಕ್ಕೊಳಕ್ಕಾಗಿರಲಿಲ್ಲ. ಅವತ್ತು ತುಂಬಾ ಟೈಮ್ ಕೂಡ ಕಮ್ಮಿ ಇತ್ತು, ಸ್ಟಿಚ್ಚೆಲ್ಲ ಬಿಚ್ಚಿ ನಾನು ಹಾಕ್ಕೊಂಡು ಹೋಗೋದಕ್ಕೆ. ಹಾಗಾಗಿ ಏನು ಮಾಡಿದೆ, ಈ ಸ್ಯಾರಿನ ಹಾಕ್ಕೊಂಡೋಗಲಿಲ್ಲ. ಆ ಸ್ಯಾರಿಗೆ ಇದ್ರ ಬ್ಲೌಸ್ ಹಾಕ್ಕೊಂಡು ಅದನ್ನು ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಮತ್ತು ಇದು ಕೂಡ ಅಕ್ಕ ಕೊಡಿಸಿರೋದು ಈ ಸ್ಯಾರಿ, ಸಿಂಪಲ್ ಸ್ಯಾರಿ ಅಂತ. ಇದು ಕೂಡ ಒಂದು ಸಲ ಟ್ರೆಂಡಿಂಗಲ್ಲಿತ್ತು, ಅವಾಗ ಅವರು ತೊಗೊಂಡಿದ್ರು ಅಂತೇಳಿ ನನಗೂ ಕೊಡಿಸಿದ್ದು. ಇದ್ರದ್ದು ಪ್ರೈಸ್ ಅಮೌಂಟ್ ಬಂದು ಕಲರೇ ಒಂಥರ ಲೈಟ್ ಬೇಬಿ ಪಿಂಕು. ನಂಗೆ ತುಂಬಾ ಇಷ್ಟ ಆಯಿತು. ತೋರಿಸಿದ ತಕ್ಷಣ ಫಸ್ಟ್ ನೋಡಿಬಿಟ್ಟು ಎತ್ಕೊಂಡಿದ್ದೆ ಈ ಸ್ಯಾರಿನ. ಆ್ಯಕ್ಚುಲಿ ಈ ಸ್ಯಾರಿ ತೊಗೋಬೇಕಾದ್ರೆ ನನ್ನ ತಮ್ಮ ಏನು ಹೇಳಿದ ಅಂದರೆ, ತೊಗೋಬೇಡ, ಚೆನ್ನಾಗಿಲ್ಲ, ಎಲ್ಲರೂ ಒಳ್ಳೆ ಏನು ಚೆನ್ನಾಗಿ ಕಾಣಿಸಲ್ಲ, ನನಗೆ ಬೇಡ ಅಂತ ಹೇಳ್ದ. ನೋಡಿ ಎಷ್ಟು ರಾಯಲ್ ಲುಕ್ ಕೊಡುತ್ತೆ. ಸಿಲ್ವರ್ ಕಲರ್ದು ಡಿಸೈನ್ ಬಂದಿರೋದು. ಸೆರಗು ಬಂದು ಬೇಬಿ ಪಿಂಕು ಮತ್ತು ಬಾರ್ಡ್ರು ಕೂಡ ಬೇಬಿ ಪಿಂಕು. ಮೈದಾನ ಎಲ್ಲ ಈ ಥರ ರಾಮ ಗ್ರೀನ್ದು. ನಂಗೆ ತುಂಬಾ ನನ್ನ ಫೇವ್ರೆಟ್ ಕಲರ್ ಅಂದರೆ ಇದೇ. ಬಟ್ ನನ್ನ ಫೇವ್ರೆಟ್ ಸ್ಯಾರಿ ಕೂಡ ಇದೇ. ಬೇಗ ವೇರ್ ಮಾಡ್ಬೋದು, ತುಂಬಾ ಸಾಫ್ಟು. ಮತ್ತು ನೋಡಿ ತುಂಬ ಭಾರನೂ ಇಲ್ಲ. ಇದ್ರದ್ದು ಪ್ರೈಸ್ ಅಮೌಂಟ್ ಬಂದು 1325 ರೂಪಾಯಿ ಸಮಥಿಂಗ್. ಇದಕ್ಕೆ ನಾನು ಬೇಬಿ ಕುಚ್ಚು ಹಾಕಿಸ್ಕೊಂಡಿದ್ದೀನಿ. ಅಂದರೆ ನಾನು ಜಾಸ್ತಿ ಯಾವುದೇ ಸ್ಯಾರಿಗೂ ಆ ಥರ ಎಲ್ಲ ಹಾಕಿಸ್ಕೊಳ್ಳಲ್ಲ, ಯಾಕೆಂದರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗಿನ ಜನ್ರೇಷನಲ್ಲಿ ಸಿಂಪಲ್ಲಾಗಿರೋ ಸ್ಯಾರಿಗೆ ಒಂದು ಗ್ರ್ಯಾಂಡ್ ಜ್ಯುವೆಲರಿ ಹಾಕ್ಕೊಂಡ್ರು ಸಾಕು, ಮಸ್ತ್ ಕಾಣಿಸ್ತಾರೆ ಅಲ್ವಾ. ಸುಮ್ಮನೆ ಏನಕ್ಕೆ ಸ್ಯಾರಿಗೆಲ್ಲ ಅಷ್ಟೊಂದು ದುಡ್ಡು ಸುರಿಬೇಕು ಅಂತ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ನೋಡಿ. ಆದ್ರೂ ನನಗೆ ಈ ಸ್ಯಾರಿ ತುಂಬಾ ಇಷ್ಟ. ಇದನ್ನು ನಾನು ನನ್ನ ತಂಗಿ ಮದುವೆಯಲ್ಲಿ ಬಿಟ್ಟರೆ ಇನ್ಯಾವಾಗಲೂ ಹಾಕೇ ಇಲ್ಲ, ಅವಾಗ ಹಾಕಿರೋದೆ. ಅವಾಗ ಹಾಕೊಂಡಾಗ ಎಲ್ಲ ಕೇಳಿದ್ರು, ಎಲ್ಲಿ ತೊಗೊಂಡೆ, ಎಲ್ಲಿ, ಎಷ್ಟು, ಏನು ಅಂತ. ಬ್ಲೌಸು ಕೂಡ ತುಂಬ ಸಿಂಪಲ್ಲಾಗಿ ಹೊಲಿಸ್ದೆ. ಎಂಬ್ರಾಯ್ಡಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡೆ, ಅದಕ್ಕೆಲ್ಲ ಸುಮ್ಮನೆ ಅಮೌಂಟ್ ವೇಸ್ಟ್. ಒಂದು ಸಲ ವೇರ್ ಮಾಡ್ತೀವಿ, ಆಮೇಲೆ ಜಾಸ್ತಿ ನಾವು ಹಾಕೊಳ್ಳೋದೇ ಇಲ್ಲ, ಅದನ್ನು ತೊಗೊಂಡೋಗಿ ಬೀರುಲ್ಲಿ ಇಡ್ತೀವಿ. ಆ ಖುಷಿಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ಟಿಚ್ ಮಾಡಿಸ್ಕೊಳ್ಳಿಲ್ಲ. ಈ ಥರ ಬಫ್ ರೀತಿಲಿ ಹಾಫ್ ಬಫ್ ಮಾಡಿಸಿ ಇಲ್ಲೊಂದು ಬಟನ್ ಇಡಿಸಿ ಹೊಲಿಸಿರೋದು. ಬ್ಯಾಕ್ ಸೈಡು ಅಷ್ಟೇ ಇದಕ್ಕೆ ಈ ಥರ ರೌಂಡ್ ನೆಕ್ ಹೊಲಿಸಿರೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ತುಂಬಾ ಇಷ್ಟಪಟ್ಟರು ಈ ಸ್ಯಾರಿನ. ಬ್ಲೌಸು ಅಷ್ಟೇ ಎಷ್ಟು ಸಾಫ್ಟ್ ಇದೆ ಗೊತ್ತಾ. ಈ ಕ್ಲಾತ್ ತುಂಬಾ ಸಾಫ್ಟ್ ಇದೆ. ಅಂದರೆ ಇದು ಸ್ಯಾರಿ ಏನು ಮಾಡಿಬಿಟ್ಟಿದ್ದೆ ನಾನು, ಮಾರ್ನಿಂಗ್ ಟೈಮ್ ಹಾಕಿದ್ದು, ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂದ್ಬಿಟ್ಟು ಹೋಗಿ ಹಿಂಗೆ ಮಾಡಿ ಹಿಂಗೆಲ್ಲ ಮಾಡ್ಕೊಬಿಟ್ಟಿದ್ದೆ. ಅದಕ್ಕೆ ಇದನ್ನು ಸ್ವಲ್ಪ ಡ್ರೈ ಕ್ಲೀನ್ ಮಾಡಿಸಿ ನಮ್ಮಪ್ಪನೇ ನೀಟಾಗಿ ಐರನ್ ಮಾಡಿ ತಂದು ಕೊಟ್ಟಿರೋದು. ಎಲ್ಲ ಗಲೀಜು ಮಾಡಿಬಿಟ್ಟಿದ್ದೆ. ಅಂದರೆ ಸ್ವಲ್ಪ ಬಣ್ಣ ಕೂಡ ಹೋಯ್ತಂತೆ. ಅಂದರೆ ಆಲ್ಮೋಸ್ಟು ಈ ಕಲರಲ್ಲಿ, ಅಂದರೆ ರಾಮ ಗ್ರೀನ್ ಕಲರು ಮತ್ತು ಸ್ಕೈ ಬ್ಲೂ ಕಲರು, ನೀವು ಯಾವುದೇ ಥರ ಸ್ಯಾರಿ ತೊಗೊಳ್ಳಿ ಆ ಕಲರಲ್ಲಿ ಮಾತ್ರ ಬಣ್ಣ ಹೋಗೇ ಹೋಯ್ತಿದೆ, ಕಂಪಲ್ಸರಿ ಹೋಗೇ ಹೋಯ್ತಿದೆ. ಸೊ ನಂದು ಕೂಡ ಹಾಗೆ ಹೋಯಿತು. ಬಟ್ ಚೆನ್ನಾಗಿದೆ, ನೋಡೋಣ, ಇನ್ನೊಂದು ಸಲ ವೇರ್ ಮಾಡ್ತೀನಿ. ಬಿಟ್ಟರೆ ನೆಕ್ಸ್ಟ್ ಬಂತು ನನ್ನ ಹತ್ರ ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಮದುವೆ ಸ್ಯಾರಿ ಬಿಟ್ಟರೆ ಈ ಸ್ಯಾರಿನೇ ಕಾಸ್ಟ್ಲಿ ಸ್ಯಾರಿ. ಏಕೆಂದರೆ ಅದು
ನನ್ನ ಮದುವೆ ಸ್ಯಾರಿ ಎಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ, ಬಟ್ ಇದ್ರದ್ದು ಪ್ರೈಸ್ ಅಮೌಂಟ್ ಬಂದು 7,500 ರೂಪಾಯಿ. ನನಗೆ ತುಂಬಾ ಇಷ್ಟ ಆಗಿದ್ದು ಸ್ಯಾರಿ. ನನ್ನ ತಂಗಿ ಪಿಂಕ್ ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿ ತೊಗೊಂಡ್ಳು. ನಾನು ಎಲ್ಲೋ ಅಲ್ಲ, ಇದು ಗೋಲ್ಡ್ ಕಲರ್ ಮತ್ತು ಗ್ರೀನ್ ಕಲರಲ್ಲಿ ತೊಗೊಂಡಿರೋದು. ಮಸ್ತ್ ಐತೆ ಸ್ಯಾರಿ ಅಂತೂ ನೋಡಿ. ಎಲ್ಲರೂ ಕೇಳ್ತಾಯಿದ್ರು ಎಲ್ಲಿ ತೊಗೊಂಡ್ರಿ ಅಂತ. ಇದು ಮತ್ತು ಈ ಸ್ಯಾರಿ ಎರಡನ್ನೂ ನಾನು ಸುಮಂಗಲಲ್ಲೇ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದ್ದು. ಇಲ್ಲ ಸುಮಂಗಲಲ್ಲಿ ತೊಗೊಳ್ಳಿಲ್ಲ, ಏಕೆಂದರೆ ಸುಮಂಗಲಿಗೆ ಹೋಗ್ಬಿಟ್ಟು ನಮಗೆ ಅಲ್ಲಿ ಯಾವುದೇ ಥರ ಸೀರೆ ಇಷ್ಟ ಆಗಲಿಲ್ಲ. ವಾಪಸ್ ಬಂದು ನಾವು ಮನ್ನಾರ್ಸಲ್ಲಿ ತೊಗೊಂಡಿದ್ದು ಈ ಸ್ಯಾರಿ ಮತ್ತು ಈ ಸ್ಯಾರಿನ. ಇದು ಬಾಕ್ಸಲ್ಲಿ ಕೊಟ್ಟಿದ್ದು ಈ ಸ್ಯಾರಿ. ಆ ಬಾಕ್ಸಲ್ಲಿ ನಾನು ಬಳೆ ಹಾಕ್ಕೊಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದನ್ನು ಹಾಗೇ ಇಟ್ಕೊಂಡಿರೋದು. ಇದಕ್ಕೂ ಅಷ್ಟೇ ಬೇಬಿ ಕುಚ್ಚು ಹಾಕ್ಸಿದ್ದೀನಿ, ಗ್ರೀನ್ ಮತ್ತು ಗೋಲ್ಡ್ ಕಲರಲ್ಲಿ. ಇದಂತೂ ನೈಟ್ ರಿಸೆಪ್ಷನ್ಗಂತೂ ಮಸ್ತ್ ಕಾಣಿಸುತ್ತೆ. ಮತ್ತು ಇದ್ರದ್ದೇ ನಂದು ಬ್ಲೌಸು ತುಂಬ ಗ್ರ್ಯಾಂಡಾಗಿರೋದು, ಯಾಕೆಂದರೆ ಇದು ಬ್ಲೌಸ್ದು ಗ್ರ್ಯಾಂಡ್ ಬಂದು ಬ್ಲೌಸಲ್ಲೇ ಬಂದಿರುತ್ತೆ. ಯಾಕೆಂದರೆ 7,500 ರೂಪಾಯಿ ಇದು. ಸೊ ಹಾಗಾಗಿ ಪೀಸಲ್ಲೇ ಬಂದಿರೋದು, ಅಲ್ಲೇ ಎಂಬ್ರಾಯ್ಡಿಂಗ್ ಡಿಸೈನು ನೋಡಿ. ತೋಳಿಗೆ ಈ ಥರ ಬಂದಿರೋದು ಚೆನ್ನಾಗಿದೆ ಅಲ್ಲ. ಇದೂ ಅಷ್ಟೇ, ಎಲ್ಲಿ ಇದೆಲ್ಲ ಎಂಬ್ರಾಯ್ಡಿಂಗ್ ಮಾಡಿಸ್ದೆ ಅಂತಂದರು. ನಾನಿದು ಸ್ಯಾರಿಲೇ ಬಂದಿರೋದು ಇದು ಎಂಬ್ರಾಯ್ಡಿಂಗ್ ಡಿಸೈನು. ಸೊ ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ತಂಗಿಗೆ ಯಾವ ಥರ ಬಂದಿದೆ ಅಂದರೆ ಫುಲ್ ಈ ಥರ ಉದ್ದುದ್ದಕ್ಕೆ ಹಾಕ್ತಾರಲ್ಲ ಸ್ಟೋನ್ದು, ಆ ಥರ ಬಂದಿದೆ. ನನಗೆ ಈ ಥರ ಇಲ್ಲಿ ಫ್ಲವರ್ ಟೈಪಲ್ಲಿ ಬಂದಿರೋದು ತುಂಬಾ ಮಸ್ತಿದೆ ಮಾತ್ರ ನೋಡಿ. ಈ ಸೈಡೂ ಕೂಡ ಸೇಮ್ ಹಾಗೇ ಇದೆ. ಇದನ್ನು ನಾನು 2 ಸಲ ಹಾಕ್ಕೊಬಿಟ್ಟಿದ್ದೀನಿ. ಒಂದು ಬಂದು ಲಡಿದು ಈ ಥರ, ಒಂದು ನನ್ನ ತಂಗಿ ರಿಸೆಪ್ಷನಲ್ಲಿ, ಇನ್ನೊಂದು ರಾಖಿ ಅವ್ರದ್ದು ಬಾಸ್ ಮದುವೆಗೆ ಹೋಗಿದೆ ಆವಾಗ ವೇರ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೈಟ್ ರಿಸೆಪ್ಷನ್ಗಂತೂ ತುಂಬ ಮಸ್ತ್ ಕಾಣಿಸುತ್ತೆ. ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು. ಮತ್ತು ಇದೇ ನನಗೆ ಗೊತ್ತಿರೋ ಮಟ್ಟಿಗೆ ನಂದು ಮದುವೆ ಸ್ಯಾರಿ ಬಿಟ್ಟರೆ ನನ್ನ ತಂಗಿ ಮದುವೆಯಲ್ಲಿ ತೊಗೊಂಡಿರೋ ಒಂದು ಗ್ರ್ಯಾಂಡ್ ಸ್ಯಾರಿ. ಅಂದರೆ ಇದ್ರದ್ದು ಪ್ರೈಸ್ ಅಮೌಂಟ್ ಹೇಳಿದ್ನಲ್ಲ, ಸೇಮ್ ಅದೇನೆ. ಮತ್ತು ಇನ್ನೊಂದು ಸ್ಯಾರಿ, ಆ ಸ್ಯಾರಿ ಯಾವುದು ಅಂದರೆ ಇದು ಸ್ಕೈ ಬ್ಲೂ ವಿತ್ತು ಡಾರ್ಕ್ ಬ್ಲೂ. ಇದು ಅಣ್ಣಂದು ಮದುವೆ ಟೈಮಲ್ಲಿ ಅಮ್ಮ ನನಗೆ ಕೊಡಿಸಿರೋದು. ಅಂದರೆ ನಮ್ಮ ಅತ್ತೆಯವರ ಚಿಕ್ಕಮ್ಮ ಅವ್ರು ಕೊಡಿಸಿರೋ ಸ್ಯಾರಿ ಇದು ಅಣ್ಣನ ಮದುವೆಲಿ. ಸೊ ಹಾಗಾಗಿ ಇದಕ್ಕೆ ನಾನು ಬೋಟ್ ನೆಕ್ ಹೊಲಿಸ್ಕೊಂಡೆ. ಆ ಟೈಮಲ್ಲಿ ಮದುವೆ ಟೈಮಲ್ಲಿ ಸ್ವಲ್ಪ ಬೇಗ ಹೊಲಿಸ್ಬೇಕಾಗಿತ್ತು, ಸ್ಟಿಚಿಂಗು ಬೇಗ ಅವರು ಹೊಲ್ಕೊಡ್ಲಿಲ್ಲ. ಹಾಗಾಗಿ ನಾನು ನನ್ನ ಫ್ರೆಂಡ್ ಬ್ಲೌಸ್ ಇಸ್ಕೊಂಡು ಮ್ಯಾಚ್ ಮಾಡಿಕೊಂಡೆ. ಅದ್ರದ್ದು ಫೋಟೋ ಹಾಕ್ತೀನಿ. ಇದು ಇವಾಗ ಹೊಲಿಸ್ಕೊಂಡಿದ್ದು. ಇದನ್ನು 3 ಟೈಮ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಈ ಡಿಸೈನು ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ಸಿಕ್ಕಿದ್ವು. ಈ ಥರ ಒಂದು ಹಾಕಿಸ್ಲಿಲ್ಲ ಈ ಥರ. ಮತ್ತು ತೋಳಿಗೂ ಕೂಡ ಈ ಥರ ಹಾಕಿಸ್ಕೊಂಡಿದ್ದೀನಿ. ಇದು ಕೂಡ ನನ್ನ ಹತ್ರ ಬೋಟ್ ನೆಕ್ದೆ 1 2 3 4 ಬ್ಲೌಸ್ ಇದೆ. ಇದು ಕೂಡ ಸ್ವಲ್ಪ ಲೈಟಾಗಿ ಬಣ್ಣ ಹೋಗ್ತು, ಇವಾಗ ಹೋಗಲ್ಲ. ಸಲ ನಾನು ಹೇಳಿಲ್ವ, ಈ ಕಲರಲ್ಲಂತೂ ಆಲ್ಮೋಸ್ಟ್ ಬಣ್ಣ ಹೋಗೇ ಹೋಯ್ತಿದೆ. ಇದರಲ್ಲಿ ಒಂದೇ ಸಲ ಹೋಗಿತ್ತು. ಅದು ಮದುವೆಯಲ್ಲಿ ನೈಟ್ ರಿಸೆಪ್ಷನಲ್ಲಿ ಹಾಕಿದ್ದೆ. ಆವಾಗ ಐಸ್ ಕ್ರೀಮ್ ತಿಂದ್ಬಿಟ್ಟು ನನ್ನ ಮಗ ಹಿಂಗೆ ಮುಟ್ಬಿಟ್ಟಿದ್ದ. ಸೊ ಹಾಗಾಗಿ ಒಂದು ಸೈಡು ಸ್ವಲ್ಪ ಕಲರ್ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಅದನ್ನು ವಾಶ್ ಮಾಡಿದಾಗ ಹೋಯ್ತು. ಬಟ್ ಇದನ್ನು ಕೂಡ ನಾನು 3 ಸಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲೂ. ಈ ಸ್ಯಾರಿ ಬಂದು ಸಿದ್ದು ಅಣ್ಣ ಕೊಡಿಸಿರೋದು. ಇದು ನನಗೆ ರಕ್ಷಾಬಂಧನಕ್ಕೆ ಅಂತ, ಬಟ್ ನಾನು ಒಂದು ಸಲನೂ ಹಾಕ್ಕೊಂಡಿಲ್ಲ. ನೋಡಿ, ಇದ್ರದ್ದು ಬ್ಲೌಸ್ ಡಿಸೈನಿಂಗು ಈ ಥರ ಇದೆ. ಆನ್ಲೈನಲ್ಲೇ ತೊಗೊಂಡ್ರ ಅಂತ ಕೇಳಿದ್ರು ಸ್ವಲ್ಪ ಜನ. ಇದು ಆನ್ಲೈನಲ್ಲಿ ತೊಗೊಳ್ಳಿಲ್ಲ, ಇದು ಸುಮಂಗಲಲ್ಲಿ ತೊಗೊಂಡಿದ್ದು. ನೋಡಿ ಈ ಥರ ಹೊಲಿಸ್ಕೊಂಡಿರೋದು ಈ ಥರ.
ಸ್ಯಾರಿ ಬಂದು ಪ್ಯೂರ್ ಬ್ಲೂನೇ ಇರೋದು, ಫುಲ್ಲು ಮೈದಾನ ಮತ್ತು ಸೆರಗು ಎಲ್ಲ ಒಂದೇ ಪ್ಯಾಟ್ರನ್ ಇರೋದು. ಆಮೇಲೆ ಸಿಂಪಲ್ ಸ್ಯಾರಿ, ಎಲ್ಲಾದರೂ ಟೆಂಪಲ್ಗೆ ಹೋಗೋಕ್ಕೆ ಮತ್ತು ಚಿಕ್ಕದಾಗಿ ಮನೆಯಲ್ಲೇನಾದರೂ ಪೂಜೆ ವೇರ್ ಮಾಡೋದಕ್ಕೆ ಚೆನ್ನಾಗಿದೆ. ಬಟ್ ನಾನು ಇದನ್ನು ನನ್ನ ತಂಗಿದು ಮದುವೆ ಟೈಮಲ್ಲಿ ಶಾಸ್ತ್ರಕ್ಕೆ ಏನಕ್ಕಾದ್ರು ಬೇಕಾದಾಗ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ದೆ. ಬಟ್ ಅಲ್ಲೂ ಹಾಕ್ಕೊಳ್ಳಿಲ್ಲ. ಅವಳು ಒಂದು ಸಲ ವೇರ್ ಮಾಡಿದ್ಲು ಅಷ್ಟೇ, ನಾನು ಅದು ವೇರ್ ಮಾಡಿಲ್ಲ, ಅದು ಹಾಗೇನೇ ಇದೆ. ನೆಕ್ಸ್ಟ್ ಬಂದು ಈ ಸ್ಯಾರಿ, ಇದು ನಮ್ಮ ಸುಮಾತೆದು. ಅವ್ರಿಗೆ ಅವ್ರ ಮಗಳ ಅಕ್ಕ ಅಂದರೆ ಅದಕ್ಕೆ ಅವರು ಕುಂಕುಮಕ್ಕೆ ಅಂತ ಕೊಡಿಸಿರೋದು ಇದು ಸ್ಯಾರಿ. ಬ್ಲೂ ಮತ್ತು ಸ್ಕೈ ಬ್ಲೂ ಕಲರ್ ಬಾರ್ಡ್ರು. ಅಂದರೆ ನಂದು ನಮ್ಮ ಅತ್ತೆದು ಬ್ಲೌಸು ಒಂದೇ ಅಳ್ತ. ಅಂದರೆ ಮೊದಲೆಲ್ಲ ನನ್ನ ಬ್ಲೌಸ್ ಅವ್ರಿಗೆ ಆಗ್ತಾ ಇರಲಿಲ್ಲ, ಆವಾಗ ಸ್ಟಿಚ್ ಬಿಚ್ಕೋತಾಯಿದ್ರು. ಇವಾಗ ಒಂದೇ ಸೈಜ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನು ಮಾಡಿದ್ರು, ಇಲ್ಲೇ ಹೊಲ್ಸು ಕವ್ಯ ಅಂದರು. ನನಗೆ ಇಷ್ಟ ಆಯಿತು ಈ ಸೀರೆ, ಅದಕ್ಕೆ ನಾನೊಂದು ಸಲ ವೇರ್ ಮಾಡ್ತೀನಿ ಅಂದೆ. ಅದಕ್ಕೆ ಆಯಿತು ನೀನು ವೇರ್ ಮಾಡಿಬಿಟ್ಟೆ ಕೊಡು ಅಂದ್ಬಿಟ್ಟು ಕೊಟ್ಟರು. ಇದನ್ನು ನಾನು ಸಿಂಪಲ್ಲಾಗಿ ಹಾಗೆ ಸ್ಟಿಚ್ ಮಾಡಿಸ್ದೆ. ರೌಂಡ್ ನೆಕ್ಕು ಚೆನ್ನಾಗಿದೆ ಅಲ್ವಾ. ಏನೋ ಹೆಣ್ಮಕ್ಳಿಗೆ ಸ್ಯಾರಿ ಅಂದರೆ ತುಂಬ ಇಷ್ಟ, ಅದರಲ್ಲೂ ಬ್ಲೂ ಕಲರ್ ಅಂದರೆ ಇನ್ನು ಇಷ್ಟ ಆಗ್ಬಿಡುತ್ತೆ. ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ ಅಂತೂ ಕೇಳಬೇಕಾ, ಚೆನ್ನಾಗಿದೆ ಅಲ್ಲ. ಸೊ ಹಾಗಾಗಿ ಇದನ್ನು ಇನ್ನೂ ವೇರ್ ಮಾಡಿಲ್ಲ. ಇವತ್ತು ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದು. ಆ್ಯಕ್ಚುಲಿ ನಾನು ಇವತ್ತು ಟೆಂಪಲ್ಗೆ ಹೋಗಬೇಕಾಗಿತ್ತು, ಅಲ್ಲಿಗೆ ಈ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ಅದು ಕ್ಯಾನ್ಸಲ್, ಅದಕ್ಕೆ ಸ್ಯಾರಿ ವಿಡಿಯೋ ಮಾಡಿದ್ದು. ನೆಕ್ಸ್ಟ್ ಬಂದು ಈ ಸ್ಯಾರಿ, ಇದು ಆ್ಯಕ್ಚುಲಿ ಇದು ನಂದು ಸ್ಯಾರಿ ಅಲ್ಲ, ಏಕೆಂದರೆ ಇದು ನನ್ನ ತಂಗಿಗೆ ನಾನು ಕುಂಕುಮಕ್ಕೆ ಅಂತ ಕೊಡಿಸಿದ ಸ್ಯಾರಿ. ಇದ್ರದ್ದು ಪ್ರೈಸ್ ಅಮೌಂಟ್ ಬಂದು 1100 ರೂಪಾಯಿ. ನಂಗೆ ತುಂಬಾ ಇಷ್ಟ ಆಯಿತು, ಕಲರ್ ಕೂಡ ಚೆನ್ನಾಗಿತ್ತು. ಸೊ ಹಾಗಾಗಿ ಅವಳಿಗೆ ಅಂತ ಇದನ್ನು ಕೊಡಿಸ್ದೆ. ನೋಡಿ, ಫುಲ್ ಮೈದಾನ ಎಲ್ಲ ಅಂದರೆ ತ್ರಿಬಲ್ ಕಲರ್ ಥರ ಪಿಂಕು ಮತ್ತು ಆರೆಂಜ್ ಕಲರು ಕಾಣಿಸುತ್ತೆ, ಮತ್ತು ಗೋಲ್ಡ್ ಕಲರು ಇದೆ. ಹಾಗೆಯೇ ಮಾವಿನಕಾಯಿ ಡಿಸೈನಲ್ಲಿ ಸ್ಟೋನ್ ಇದೆ. ಫುಲ್ ಬಾರ್ಡ್ರೆಲ್ಲ ಅದೇ ಥರನೇ ಇರೋದು, ತುಂಬಾ ಇಷ್ಟ ಆಯಿತು. ಸೆರಗು ಬಂದು ಪಿಂಕು, ಫುಲ್ ಪಿಂಕ್ ಇದೆ. ಮತ್ತು ಇದ್ರ ಬ್ಲೌಸ್ ಬಂದು ನೋಡಿ ಈ ಕಲರಲ್ಲೇ ಸೆರಗಿರೋದು. ಅವಳು ಎಂಬ್ರಾಯ್ಡಿಂಗ್ ಡಿಸೈನ್ ಎಲ್ಲ ಮಾಡಿಸ್ಕೊಂಡಿದ್ದಾಳೆ. ಈಗ ಮದುವೆಗೆ ಅಂದ್ಬಿಟ್ಟು ಸ್ಟಿಚ್ ಮಾಡಿಸಿದ್ಲು. ನಾನು ಅವತ್ತು ಹೋಗಿದ್ದಾಗ ಹಾಕೋಬೇಕು ಅಂದರೆ ಅದಕ್ಕೆ ತೊಗೊಂಬಿಟ್ಟು ಕೊಟ್ಟಿದ್ಲು. ಅಂದರೆ ರಿಲೇಟಿವ್ ಒಬ್ರದ್ದು ಮದುವೆ ಇತ್ತು, ಅವಾಗ ಇದನ್ನು ಹಾಕ್ಕೊಂಡೋಗಿದ್ದೆ. ನೋಡಿ, ಚೆನ್ನಾಗಿದೆ ಅಲ್ವಾ ಬ್ಲೌಸ್ ವರ್ಕೆಲ್ಲ. ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಫೈನಲಿ ಈ ಸ್ಯಾರಿ ಅಂತೂ ನನಗೆ ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಯಾಕೆಂದರೆ ಒಂದು ಬಂದು ನನ್ನ ಬರ್ಡೇಗೆ ನಮ್ಮ ಅಕ್ಕ ನನಗೆ ಅಂತ ಕೊಡಿಸಿರೋದು, ಅಂದರೆ ನಮ್ಮ ಅತ್ತಿಗೆ ಕೊಡಿಸಿರೋದು. ಇನ್ನೊಂದು ಬಂದು ಬೇಗ ವೇರ್ ಮಾಡ್ಬೋದು. ಎಷ್ಟು ಬೇಗ ಅಂದರೆ ಇಷ್ಟು ಸ್ಯಾರೀಲಿ ನಾನು ಬೇಗ ವೇರ್ ಮಾಡೋದು ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಟರು, 10 ಮಿನಿಟ್ಸು ಬೇಡ 5 ಮಿನಿಟ್ಸಲ್ಲಿ ವೇರ್ ಮಾಡಿಬಿಡ್ತೀನಿ. ಯಾಕೆಂದರೆ ಅಷ್ಟು ಬೇಗ ವೇರ್ ಮಾಡ್ಬೋದು. ನೋಡಿದ್ರೆ ಇದು ಬಾರ್ಡ್ರ್ ಸ್ಯಾರಿ ಹೆಂಗೆ ವೇರ್ ಮಾಡೋಕ್ಕಾಯ್ತಿದೆ, ಬೇಗ ಆಗುತ್ತಾ ಅಂತ ನೀವು ಕೇಳ್ಬೋದು. ನಿಜವಾಗ್ಲೂ ಇದು ಬಾರ್ಡ್ರ್ ಸ್ಯಾರಿ, ಬಟ್ ಎಷ್ಟು ಬೇಗ ವೇರ್ ಮಾಡ್ತೀನಿ ಗೊತ್ತಾ. ಈ ಸ್ಯಾರಿನೇ ನಾನೊಂದು 3-4 ಸಲ ಹಾಕ್ಕೊಂಡಿರೋದು, ಏಕೆಂದರೆ ಅಷ್ಟು ಬೇಗ ವೇರ್ ಮಾಡ್ಬೋದು. ಮತ್ತು ಕಲರು ಕೂಡ ತುಂಬಾ ಚೆನ್ನಾಗಿದೆ. ಅಕ್ಕ ನನಗೆ ತಂದು ಕೊಟ್ಟಿದ್ದು ಈ ಕಲರು ಸ್ಯಾರಿ ಬಂದು ಬಾರ್ಡ್ರ್ ಬಂದು ಗ್ರೀನಲ್ಲಿತ್ತು. ಆಗ ನಂಗೆ ಆ ಕಲರ್ ಇಷ್ಟ ಆಗಲಿಲ್ಲ, ವಾಪಸ್ ಕೊಟ್ಬಿಟ್ಟು ನಾನು ಈ ಕಲರ್ ಬೇಕು ಅಕ್ಕ, ನನ್ನ ಹತ್ರ ಈ ಕಲರ್ ಇಲ್ಲ, ನೇವಿ ಬ್ಲೂ ಕಲರು ಒಂಥರ ರಿಚ್ ಆಗಿದೆ, ಡಾರ್ಕ್ ಆಗೂ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಕಲರ್ ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡೆ. ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಏಕೆಂದರೆ ಇದು ನನಗೆ ಬರ್ಡೇಗೆ ಅಂತ ಅವರು ನನಗೆ ಇದು ಗಿಫ್ಟ್ ಮಾಡಿದ್ದು. ನಂಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಅಕ್ಕ. ಅದಕ್ಕೆ ನಾನು ಬ್ಲೌಸು ಈ ಥರ ಸಿಂಪಲ್ಲಾಗಿ ಈ ಥರ ಬಫ್ ಹಿಡಿಸಿ ಹೊಲಿಸ್ದೆ. ಇದನ್ನು ನಾನು ಹೋದ ವರ್ಷ ಮಾರಿ ಹಬ್ಬದಲ್ಲಿ ವೇರ್ ಮಾಡಿದ್ದು. ಅವರು ನನ್ನ ಬರ್ಡೇಗೆ ಅಂತ ಕೊಟ್ಟಿದ್ದರು ಡಿಸೆಂಬರಲ್ಲಿ, ನಾನು ವೇರ್ ಮಾಡಿದ್ದು ಫೆಬ್ರವರಿ ಮಂತಲ್ಲಿ. ಈ ಸ್ಯಾರಿ ಬಂದು ನಮ್ಮ ಅತ್ತೆಗೆ ನಮ್ಮ ಅಕ್ಕ ಕೊಡಿಸಿರೋದು. ರೆಡ್ ಸ್ಯಾರಿ ಇದು, ಅಂದರೆ ತುಂಬ ಸಿಂಪಲ್ಲು. ಇದ್ರದ್ದು ಅಮೌಂಟ್ ಬಂದು 650 ರೂಪಾಯಿ.
ಇದನ್ನು ಅವರು ಇನ್ನೂ ವೇರೆ ಮಾಡಿಲ್ಲ ನೋಡಿ. ತುಂಬಾ ಸಾಫ್ಟು, ಬೆಣ್ಣೆ ಮುಟ್ತಂಗಿದೆ. ನನಗೆ ಈ ಥರ ಸ್ಯಾರಿ ಅಂದರೆ ತುಂಬ ಇಷ್ಟ. ಬಟ್ ಈ ಕಲರ್ ಇಷ್ಟ ಇಲ್ಲ, ಯಾಕಂದರೆ ಇದು ತುಂಬಾ ಡಾರ್ಕ್ ಆಗಿಬಿಡ್ತು. ಇದು ಅವ್ರದ್ದು ಬ್ಲೌಸು, ಅವ್ರದ್ದು ಸ್ಯಾರಿ ನನ್ನ ಹತ್ರನೇ ಇತ್ತು. ಇವಾಗ ಅವರು ಒಂದೊಂದ್ಸಲ ವೇರ್ ಮಾಡೋದಕ್ಕೆ ಅಂತ ಇಸ್ಕೊಂಡಾಗ ಮತ್ತೆ ನಾನು ತಂದು ಈಗ ಕೆಲ್ಸಕ್ಕೆ ಹೋಗೋದ್ರಿಂದ ನೀಟಾಗಿ ಜೋಡ್ಸೋಕ್ಕಾಗಿಲ್ಲ. ಸೊ ಹಾಗಾಗಿ ಒಂದಷ್ಟು ಸ್ಯಾರಿ ಅಲ್ಲೇ ಉಳ್ಕೊಬಿಟ್ಟಿದೆ. ಇನ್ನೊಂದು ಇದು ಬಂದು ನನ್ನ ತಂಗಿದು ರಿಸೆಪ್ಷನ್ ಸ್ಯಾರಿ. ಇದು ನಾನೇ ಸೆಲೆಕ್ಟ್ ಮಾಡಿದ್ದು ಅವಳಿಗೋಸ್ಕರ ಅಂತ. ಅಂದರೆ ನೈಟ್ ರಿಸೆಪ್ಷನ್ಗೆ ಪಿಂಕ್ ವಿತ್ತು ಪರ್ಪಲ್ ಕಲರ್ದು ಹಾಕ್ಕೊಂಡಿದ್ಲು. ಮತ್ತು ಡೇ ರಿಸೆಪ್ಷನ್ ಇರುತ್ತೆ ಆವಾಗ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಫುಲ್ಲು ಮೈದಾನ ಮತ್ತು ಸೆರಗು ಎಲ್ಲ ಮೆರೂನ್ ಕಲರು ಮತ್ತು ಗೋಲ್ಡನ್ನಲ್ಲಿ ಮಾವಿನಕಾಯಿ ಡಿಸೈನ್ ಬಂದಿರೋದು ತುಂಬಾ ಮಸ್ತಿದೆ. ಈ ಸ್ಯಾರಿ ತೊಗೊಂಡು ಹೋದಾಗ ನನ್ನ ತಂಗಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಬಟ್ ಇದು ಹಾಕೊಂಡಾಗ ಎಲ್ಲ ಕೇಳಿದ್ದಾರೆ ಎಲ್ಲಿ ತಗೊಂಡೆ, ಕಲರ್ ಅಂತೂ ಮಸ್ತಿದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇದ್ರದ್ದು ಬ್ಲೌಸ್ದು ಸೇಮ್ ಇದೇ ಕಲರೇ ಬಂದಿದ್ದು. ಬಟ್ ಆ ಥರ ಹೊಲಿಸೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ವೈಟ್ ಪೀಸ್ ತೊಗೊಂಡು ಹೊಲಿಸ್ಕೊಂಡಿದ್ದು. ಇದು ಅಷ್ಟೇ, ಇದು ಎಂಬ್ರಾಯ್ಡಿಂಗ್ ಡಿಸೈನು ಪೀಸ್ ತೊಗೊಂಡು ಕೈಯಲ್ಲೇ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ನೋಡಿ ಎಷ್ಟು ಚೆನ್ನಾಗಿದೆ, ಬೀಡ್ಸ್ ಎಲ್ಲ ಹಾಕಿ ನೀಟಾಗಿ ಎಷ್ಟು ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ತುಂಬ ಜನ ಇಷ್ಟಪಟ್ಟರು, ಚೆನ್ನಾಗಿ ಕಾಣಿಸ್ತಾಯಿದ್ರು. ನಿಮ್ಮ ಸಿಸ್ಟರು ಬ್ಲೌಸು ಆ ಸ್ಯಾರಿಗೆ ಬಂದಿರೋದಾ ಅಂತೆಲ್ಲ ಕೇಳಿದ್ರು. ಇದು ಸ್ಯಾರಿಗೆ ಬಂದಿರೋದಲ್ಲ, ಇದು ಸಪ್ರೇಟು ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿರೋದು. ನೋಡಿ ಬ್ಲೌಸ್ ಈ ಥರ ಸ್ಟಿಚಿಂಗ್ ಆಗಿರೋದು, ಅಂದರೆ ಮದುವೆಯಲ್ಲಿ ಹಾಕಿ ತೆಗ್ದಿರೋದೇನೆ. ಇನ್ನು ಅರ್ಶಿನ ಎಲ್ಲ ಹೋಗೇ ಇಲ್ಲ. ಅಂದರೆ ನಾನು ರಾಕಿ ಅವ್ರ ಬಾಸ್ ಮದುವೆಗೆ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡು ಬಂದೆ. ಬಟ್ ನಾನು ವೇರೇ ಮಾಡಿಲ್ಲ. ಎಷ್ಟೋ ಸ್ಯಾರಿನ ಇಸ್ಕೊಂಡು ಬರ್ತೀನಿ, ಹಾಕೊಳ್ಳೋದೇ ಇಲ್ಲ ನನ್ನ ಹತ್ರನೇ ಇರುತ್ತೆ, ಅದನ್ನು ಹಾಕ್ಕೊಳ್ಳಲ್ಲ. ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದೇ ಒಂದು. ಕೆಲವರೆಲ್ಲ ಅವ್ರ ಮೈಂಡಲ್ಲಿ ಯಾವುದನ್ನ ಥಿಂಕಿಂಗ್ ಮಾಡ್ತಾರೆ ಅದನ್ನು ಹಾಕ್ಕೊಂಡು ಹೋಗ್ತಾರೆ. ಬಟ್ ನಾನು ಹೇಗೆ ಅಂದರೆ, ನಾನು ಇವತ್ತು ಅಂದ್ಕೊಳ್ಳೋದು ಇವ್ರ ಮದುವೆಗೆ ಈ ಸ್ಯಾರಿ ಹಾಕೊಳ್ಳೋಣ, ಈ ಕಲರ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಯಾವುದು ಸಿಗುತ್ತೆ ಅದನ್ನೇ ವೇರ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ಹಾಗಾಗಿ ಇದು ಬೇಡ ಅಂತ ಹೇಳಿ ನಂದೇ ಅವಳ ಮದುವೆಯಲ್ಲಿ ತೊಗೊಂಡಿದ್ನಲ್ಲ ಅದೇ ಸ್ಯಾರಿನೇ ನಾನು ತೊಗೊಂಡೋಗಿದ್ದು. ಈ ಸ್ಯಾರಿನ ತೊಗೊಂಡೋಗಲಿಲ್ಲ. ಸೊ ತೊಗೊಂಡೋಗು ಅಂತ ಅಂದೆ. ಇಲ್ಲ ಒಂದು ಸಲ ವೇರ್ ಮಾಡಿಬಿಟ್ಟು ತಂದು ಕೊಡು, ಅಲ್ಲೇ ಇಟ್ಕೋ ಅಂತ ಹೇಳಿದ್ರು. ಇದ್ರದ್ದು ಪ್ರೈಸ್ ಅಮೌಂಟ್ ಬಂದು 3,500 ರೂಪಾಯಿದು. ಎಷ್ಟೋ ಜನ ಕೇಳಿದಾಗ ನಂಬಲೇ ಇಲ್ಲ 3,500 ನಿಜಾನ ಅಂತ. ಯಾಕೆಂದರೆ ಅಷ್ಟು ಗ್ರ್ಯಾಂಡಾಗಿದೆ. ನಮ್ಮ ಅಕ್ಕ ಕೂಡ ತೊಗೊಂಡ್ರು, ಅವ್ರು ತೊಗೊಂಡಿದ್ದು 3,900. ಯಾಕೆಂದರೆ ಅವ್ರದ್ದು ಸ್ಯಾರಿಗೆ ಇಲ್ಲೆಲ್ಲ ಸ್ಟೋನ್ ಇದೆ. ನಾನು ಆ ಥರ ಸ್ಟೋನ್ ಇರೋದೇನು ಬೇಡ, ಯಾಕೆಂದರೆ ಆಲ್ರೆಡಿ ನಾನು ಅವಳಿಗೆ ಕುಂಕುಮಕ್ಕ ಅಂತ ಕೊಟ್ಟಿದ್ದೀನಲ್ಲ ಅದರಲ್ಲೆಲ್ಲ ಸ್ಟೋನ್ ಇದೆ. ಸೊ ಹಾಗಾಗಿ ಇದು ಹಾಗೇ ಪ್ಲೇನ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಗೋಲ್ಡನ್ ಕಲರ್ದು ತುಂಬಾ ಮಸ್ತಿದೆ. ಒಂದು ಸಲ ವೇರ್ ಮಾಡಿ ಫೋಟೋ ಹಾಕ್ತೀನಿ. ಒಂಥರ ರಫ್ ಇದೆ, ನಂಗೆ ಬೇಡ ಅಂತ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಬಟ್ ಇದನ್ನು ಅವರೇ ತೊಗೊಂಡು ಸ್ಟಿಚಿಂಗ್ ಮಾಡಿಸ್ಬಿಟ್ಟು ಅವರೇ ವೇರ್ ಮಾಡಿದ್ದು. ಆಮೇಲೆ ಒಂದಿನ ಎಲ್ಲೋ ಹೋಗ್ಬೇಕಿತ್ತು, ಅವಾಗ ಬೇಕು ಅಂದ್ಬಿಟ್ಟು ಇಸ್ಕೊಂಡೆ. ಬಟ್ ಅವಾಗ ಹಾಕೊಳ್ದೆ ನಾನು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಸ್ಯಾರಿ ಹಾಕಿದ್ದು. ಬಟ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಪ್ಯೂರ್ ಕಾಟನು, ಹಾಕೊಂಡಂಗೆ ಅನಿಸಲ್ಲ. ನಾವು ಸ್ಯಾರಿ ವೇರ್ ಮಾಡಿದ್ದೀನಿ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಮೆರೂನ್ ಅಂತ ಇದ್ದೀನಿ, ನೆವಿ ಬ್ಲೂ ಕಲರ್. ಅಕ್ಕ ಇದರಲ್ಲಿ 2 ಕಲರ್ ತೊಗೊಂಡು, ಈ ಕಲರ್ ನೀನು ತೊಗೊಂಡು. ಇದ್ರದ್ದು ಪ್ರೈಸ್ ಅಮೌಂಟು 500. ಮತ್ತು ಇದು ಬಂದು ಲಾಂಗ್ ಡ್ರೆಸ್. ಇದು ಕೂಡ ನೋಡಿ, ಸುಮ್ಮನೆ ಈ ಗೋಳಿಗೋಸ್ಕರನೇ ನಾನು ನನ್ನ ತಂಗಿಗೆ ರಿಸೆಪ್ಷನಲ್ಲಿ ಯಾವುದೇ ಕಾರಣಕ್ಕೂ ಏನು ಲೆಹೆಂಗಾ ಆಗಲಿ ಮತ್ತು ಡ್ರೆಸ್ ಆಗಲಿ ತೊಗೊಳಕ್ಕೆ ಹೋಗ್ಬೇಡ. ಯಾಕಂದರೆ ಒಂದು ಸಲ ಹಾಕಿದ್ಮೇಲೆ ಅದನ್ನ ಮಡಚಿಟ್ಬಿಡ್ತೀವಿ. ಸ್ಯಾರಿನೇ ಈಗ ಮೊದಲೆಲ್ಲ ಒಂದು ಸಲ ತೊಗೊಂಡ್ರೆ ಒಂದು 5-6 ಸತಿನಾದ್ರು ಮಿನಿಮಮ್ ಹಾಕ್ತಿದ್ವಿ. ಇವಾಗ ಎಷ್ಟೇ ಜನನ ನೋಡಿ ಒಂದು ಸಲ ಹಾಕಿದ ಸ್ಯಾರಿನ ಮಿನಿಮಮ್ ಅಂದ್ರೂ 1-2 ಸಲ ಹಾಕ್ತಾರೆ, ಆಮೇಲೆ ಹಾಕೋದೇ ಇಲ್ಲ ಅವರು. ಸೊ ಹಾಗಾಗಿ ಬೇಡ ರಮ್ಮು ಅಂತ ಹೇಳ್ಬಿಟ್ಟು ತೊಗೊಳ್ಲಿಲ್ಲ. ಇದು ಅವಳು ಬರ್ಡೇಲಿ ಅಂತ ತೊಗೊಂಡಿದ್ದು.
ಅವಳು ಒಂದೇ ಸಲ ವೇರ್ ಮಾಡಿದ್ದು. ಅದಾದಲೇ ನಾನು ನಮ್ಮ ಸಿಂಧುದು ರಿಸೆಪ್ಷನ್ಗೆ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಈಸ್ ತರಿಸ್ಕೊಂಡೆ. ಅವಾಗ ನಾನೊಂದು ಸಲ ವೇರ್ ಮಾಡಿದ್ದು. ಇದ್ರದ್ದು ಬೆಲೆ ಬಂದು 1400 ರುಪೀಸು. ಅದಾದಮೇಲೆ ಬೇರೆ ಮಾಡಿಲ್ಲ. ಅದಾದಮೇಲೆ ಅವಳು ಇನ್ನೊಂದು ಸಲ ಬಂದು ಅವಳ ಫ್ರೆಂಡ್ ಮದುವೆಗೆ ಅಂದ್ಬಿಟ್ಟು ಹಾಕ್ಕೊಂಡೋಗಿದ್ಲು. ಅಷ್ಟೇ ನೋಡಿ, ಕಲರು ಪಿಸ್ತಾ ಗ್ರೀನು 3 ಸಲ ಹಾಕಿದ್ದೀವಿ. ಅಂದರೆ ನಾನು 1 ಸಲ, ಅವಳು 2 ಸಲ ಹಾಕಿದ್ದಾಳೆ. ಅದು ಅವಳ ಬರ್ಡೇ ದಿನ 1 ಸಲ, ಇನ್ನೊಂದು ಅವಳ ಫ್ರೆಂಡ್ ಮದುವೆಯಲ್ಲಿ. ಅದಾದಮೇಲೆ ಇಬ್ಬರು ಕೂಡ ವೇರ್ ಮಾಡಿಲ್ಲ, ಸುಮ್ಮನೆ ಹಾಗೇ ನಮ್ಮ ಮನೆ ಬೀರಲ್ಲೇ ಬಿದ್ದಿದೆ. ಇದಕ್ಕೆ ವೇಲ್ ಬಂದಿಲ್ಲ, ಈ ಥರ ಕೋಟ್ ಥರ ಬಂದಿತ್ತು. ಬಟ್ ನನಗೆ ಮದುವೆಯಲ್ಲಿ ಇದು ಹಾಕ್ಕೋಬೇಡ, ಕೋಟ್ ಹಾಕಿದ್ರೆ ಇದ್ರದ್ದು ಎಂಬ್ರಾಯ್ಡಿಂಗ್ ಡಿಸೈನು ವರ್ಕ್ ಏನು ಕಾಣಿಸಲ್ಲ ಕವ್ಯ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇದನ್ನು ಹಾಕ್ಕೊಳ್ಳೇ ಇಲ್ಲ. ನನ್ನ ತಂಗಿ ಹಾಕ್ಕೊಂಡಿದ್ಲು. 2ರದ್ದು ಪಿಕ್ಚರ್ ಹಾಕಿರ್ತೀನಿ ನೋಡಿ. ನೋಡ್ಕೊಂಡು ಕೇಳಬೇಕು ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರಿದೇನೆ ಕಮೆಂಟ್ ಮಾಡಿ. ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಏನಾದರೂ ನಾನು ಸರಿಯಾಗಿ ಹೇಳಿಲ್ಲ ಅಂದರೆ, ಸ್ವಲ್ಪ ವೇರಿಯೇಷನ್ ಇದ್ದರೆ, ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ಕೋತೀನಿ. ಓಕೆನಾ? ಥ್ಯಾಂಕ್ ಯು.